Hello dear students, welcome to Sing Style of Max. So ಇವತ್ತು ನಾವು ಡಿಸ್ಕಸ್ ಮಾಡೋಣ ಎಕ್ಸ್ಪೋನೆನ್ಷಿಯಲ್ ಅಂಡ್ ಲಾಗರಿಥಮಿಕ್ ಫಂಕ್ಷನ್ಸ್. ಓಕೆ, ಸೊ ಇದ್ರ ಪ್ರೀವಿಯಸ್ ಏನೇ ಇದೆಯಲ್ಲ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್, ಅದ್ರದ್ದು ಪ್ಲೇಲಿಸ್ಟ್ ಲಿಂಕ್ನ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಆ ಪ್ರೀವಿಯಸ್ ಲೆಕ್ಚರ್ ನಿಮಗೆ ಬೇಕು ಅಂತ ಅಂದರೆ ದಯವಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಯು ವಿಲ್ ರೀಚ್ ಟು ದಟ್ ಪ್ಲೇ ಲಿಸ್ಟ್. ಆಲ್ ರೈಟ್, ಆ್ಯಂಡ್ ಇದಕ್ಕಿಂತ ನೆಕ್ಸ್ಟ್ ಮಾಡುವಂತಹ ಲೆಕ್ಚರ್ಸ್ ಕೂಡ ಟೋಟಲಿ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ನ ನಾನು ಇದೇ ಪ್ಲೇಲಿಸ್ಟಲ್ಲಿ ಹಾಕಿರ್ತೀನಿ. ನಿಮಗೆ ಯಾವ ಲೆಕ್ಚರ್ ಬೇಕೋ ಅದ್ರ ತಕ್ಕಂತೆ ನೋಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಟಾಪಿಕ್. ಎಕ್ಸ್ಪೋನೆನ್ಷಿಯಲ್ ಆ್ಯಂಡ್ ಲಾಗರಿಥಮಿಕ್ ಫಂಕ್ಷನ್ಸ್. ಸಿ ಹಿಯರ್, ಇಲ್ಲಿವರೆಗೂ ನಾವೇನು ಮಾಡಿದ್ದೀವಿ ಅಂದರೆ ಪಾಲಿನಾಮಿಯಲ್ ಫಂಕ್ಷನ್ಸ್ ಅಂದರೆ ಏನು, ರೇಷನಲ್ ಫಂಕ್ಷನ್ಸ್ ಅಂದರೆ ಏನು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಏನು, ಇವೆಲ್ಲ ಕಲ್ತಿದ್ದೀವಿ, ಹೌದಲ್ವಾ? ಸೊ ಇನ್ ದಿಸ್ ಸೆಕ್ಷನ್ ಪರ್ಟಿಕ್ಯುಲರ್ಲಿ ವಿ ಶಿಲ್ ಲರ್ನ್ ಅಬೌಟ್ ಅ ನ್ಯೂ ಕ್ಲಾಸ್ ಆಫ್ ದ ಫಂಕ್ಷನ್ಸ್. ಅಂದರೆ ಒಂದು ಹೊಸ ಫಂಕ್ಷನ್ನ ನಾವು ಓದಲಿಕ್ಕೆ ಹೊರಟಿದ್ದೀವಿ. ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಆ್ಯಂಡ್ ಲಾಗರಿಥಮಿಕ್ ಫಂಕ್ಷನ್ಸ್. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದರೆ ಏನು, ಲಾಗರಿಥಮ್ ಫಂಕ್ಷನ್ ಅಂದರೆ ಏನು ಅನ್ನೋದನ್ನು ತಿಳ್ಕೊತೀವಿ ಈಗ. ಓಕೆ ರೈಟ್. ಓಕೆ, ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಏನು ತಿಳ್ಕೊಬೇಕು ಇಲ್ಲಿ ಅಂತ ಅಂದರೆ, ಒಂದು ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್, ಬೇಸಿಕ್ ಅಬ್ಸರ್ವೆನ್ಸ್ ನಾವೇನು ಮಾಡ್ಬೋದು ಅಂತ ಅಂದರೆ, ಇಲ್ಲಿ ನೋಡಿ, ನೀವು ಗ್ರಾಫ್ ಡ್ರಾ ಮಾಡಿದಾಗ ಇಲ್ಲಿ ನೋಡಿ y ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ಸ್ಟ್ರೈಟ್ ಒಂದು ಲೈನು, ಅಂದರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಎರಡೂ ಈಕ್ವಲ್, 0, 0, 1, 1, 2, 2, 3, 3, 4, 4 ಈ ಥರ ನೀವು ಡ್ರಾ ಮಾಡಿದಾಗ ನಿಮಗೆ ಒಂದು ಲೈನ್ ಸಿಗುತ್ತೆ ವಿಚ್ ಇಸ್ ಪಾಸಿಂಗ್ ಥ್ರೂ ಆರಿಜಿನ್. ಅಂಡರ್ಸ್ಟುಡ್? ಆ್ಯಂಡ್ ಇಫ್ ಯು ಟ್ರೈ ಟು ಡ್ರಾ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಗ್ರಾಫ್, ಯು ವಿಲ್ ಗೆಟ್ ಎ ಗ್ರಾಫ್ ಸಮಥಿಂಗ್ ಲೈಕ್ ದಿಸ್. ಇದು ನೀವು y ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮಾಡಿದ್ರೆ ನಿಮಗೆ ಈ ಗ್ರಾಫ್, ಈ ಲೈನ್ ಸಿಗುತ್ತೆ. ಬಟ್ ಆಲ್ ದ ಗ್ರಾಫ್ ಆರ್ ಪಾಸಿಂಗ್ ಥ್ರೂ 1, 1. ಅರ್ಥ ಆಯ್ತಲ್ಲ? ಆ್ಯಂಡ್ x⁴ ನೀವು ಡ್ರಾ ಮಾಡಿದ್ರೆ, x⁴ ಡ್ರಾ ಮಾಡಿದ್ರೆ, x⁴ ಡ್ರಾ ಮಾಡಿದ್ರೆ, ಈ ರೀತಿ ನೀವು ಡ್ರಾ ಮಾಡ್ತಾ ಹೋದಂಗೆಲ್ಲ ಯು ವಿಲ್ ಅಬ್ಸರ್ವ್ ಒನ್ ವೆರಿ ಕ್ಲಿಯರ್ ಥಿಂಗ್ ದ್ಯಾಟ್ ಎಕ್ಸ್ ಪವರ್ ಇದೆಯಲ್ಲ, ಪವರ್ ಇನ್ಕ್ರೀಸ್ ಆಗ್ತಾ ಹೋದಂಗೆಲ್ಲ ದ ಗ್ರಾಫ್ ಲೀನ್ಸ್ ಮೋರ್ ಟುವರ್ಡ್ಸ್ ದ ವೈ ಆಕ್ಸಿಸ್. ಇಲ್ಲಿದೆ ನೋಡಿ, ಇದನ್ನು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ, ನಿಮಗೆ ಆಟೋಮೆಟಿಕಲಿ ಗೊತ್ತಾಗ್ಬಿಡುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಫಸ್ಟ್ ಕೇಳಿಬಿಟ್ಟು ಆಮೇಲೆ ಓದಿ, ಇಲ್ಲ ಅಂತಂದರೆ ನಿಮಗೆ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಆಗೋದು. ಬಟ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್, ಒನ್ಸ್ ಯು ಗೆಟ್ ಹ್ಯಾಬಿಚುಯೇಟೆಡ್ ಟು ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್, ಇಟ್ ಬಿಕಮ್ಸ್ ಈಸಿ ಟು ಕ್ರ್ಯಾಕ್ ಎನಿ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅರ್ಥ ಆಯ್ತಲ್ಲ? ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಕಾಂಪಿಟೇಟಿವ್ ಎಕ್ಸಾಮ್ ಯಾಕೆ ಕ್ಲಿಯರ್ ಮಾಡಲ್ಲ ಅಂದರೆ ಅಲ್ಲಿಂದ ಲ್ಯಾಂಗ್ವೇಜೇ ಅರ್ಥ ಆಗಲ್ಲ, ಕ್ವಶನೇ ಅರ್ಥ ಆಗಲ್ಲ. ಯಾಕೆಂದರೆ ಅವ್ರು NCERT ಲ್ಯಾಂಗ್ವೇಜಲ್ಲಿ ಹೇಳಿರ್ತಾರೆ, ನೀವು ಇಂಗ್ಲೀಷ್ ಅಭ್ಯಾಸನೇ ಇಲ್ಲ ನಿಮಗೆ. ಅವಾಗ ಏನಾಗ್ಬಿಡುತ್ತೆ, ಕ್ವಶನ್ ಅರ್ಥ ಆಗೋಕ್ಕೆ ಅರ್ಧ ಗಂಟೆ ಹೋಗುತ್ತೆ. ಸೊ ಮೇಕ್ ಶೂರ್ ಯು ಸ್ಪೀಕ್ ಇಂಗ್ಲೀಷ್, ಯು ರೀಡ್ ಇಂಗ್ಲೀಷ್. ಗಾಟ್ ಇಟ್? ದೆನ್ ವಾಟ್ ಹ್ಯಾಪನ್ಸ್, ಅಡಿಕ್ಟ್ ಆದಮೇಲೆ ಏನಾಗ್ಬಿಡುತ್ತೆ, ವೆನ್ ಎವರ್ ಯು ಲುಕ್ ಅಟ್ ದ ಕ್ವೆಶನ್ ಯು ವಿಲ್ ಗೆಟ್ ದ ಐಡಿಯಾ, ಅಂದರೆ ಏನಿದೆ ಏನಿಲ್ಲ ಅಂತ ಆಟೋಮೆಟಿಕಲಿ ಐಡಿಯಾ ಸಿಕ್ಬಿಡುತ್ತೆ. ಓಕೆ, ಬಟ್ ಅಭ್ಯಾಸ ಇರಬೇಕು, ಮೈಂಡಿಗೆ ಆ ಫುಡ್ ಕೊಡ್ರಿ ಇಂಗ್ಲೀಷಿಂದು. ಅಗೇನ್ ಆ್ಯಂಡ್ ಅಗೇನ್ ಇಂಗ್ಲೀಷ್ ಟರ್ಮ್ಸ್ ಆಗಲಿ, ಇಂಗ್ಲೀಷ್ ಡೈಲಾಗ್ಸ್ ಆಗಲಿ, ಅವೆಲ್ಲ ಹಾಕ್ರಿ ಬ್ರೇನಲ್ಲಿ. ಓಕೆ, ರಾದರ್ ದ್ಯಾನ್ ವೇಸ್ಟಿಂಗ್ ಯೋರ್ ಟೈಮ್ ಆನ್ ಅದರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಲೈಕ್ ಸ್ನ್ಯಾಪ್, Insta, Twitter, etc. things. I don't know more than that. Anyways, leans more towards the y-axis as n increases. ಅರ್ಥ ಆಯ್ತಲ್ಲ? ಸೊ ಎಕ್ಸ್ ವ್ಯಾಲ್ಯೂ ಪವರ್, ಎಕ್ಸ್ ಇಂದ ಪವರ್ ಇನ್ಕ್ರೀಸ್ ಆಗ್ತಾ ಹೋದಂಗೆಲ್ಲ ನಮ್ಮ ಎಫ್ ಆಫ್ ಎಕ್ಸ್ ಇಂದು ಗ್ರಾಫ್ ಏನಿದೆಯಲ್ಲ, ಈ ಗ್ರಾಫು ವೈ ಆಕ್ಸಿಸ್ ಕಡೆಗೆ ಮೂವ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಸೊ ವಿ ಕ್ಲಿಯರ್ಲಿ ಅಬ್ಸರ್ವ್ ದಟ್ ಇದು ಪಾಲಿನಾಮಿಯಲ್ ಫಂಕ್ಷನ್ ಇಂದು ಗ್ರೋತ್ ಇದೆಯಲ್ಲ, ಅಂದರೆ ಈ ಗ್ರಾಫು ಗ್ರೋ ಆಗ್ತಾ ಹೋಗುತ್ತೆ ಆಸ್ ದ ವ್ಯಾಲ್ಯೂ ಆಫ್ n increases. ಬಟ್ ದ ಕ್ವೆಶನ್ ಕಮ್ಸ್, ಮ್ಯಾಮ್ ಈ ಗ್ರಾಫು ಎಕ್ಸಿನ ಪವರ್ ಇನ್ಕ್ರೀಸ್ ಆಗುತ್ತಲ್ಲ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅರ್ಥ ಆಯಿತು ನಮಗೆ, ಅಂದರೆ ಗ್ರೋತ್ ಆಗ್ತಾ ಹೋಗುತ್ತೆ, ಇನ್ನು ಜಾಸ್ತಿ ವ್ಯಾಲ್ಯೂಸಿಗೆ ಆಟೋಮೆಟಿಕಲಿ ಗ್ರೋತ್ ಆಗುತ್ತೆ, ಗೊತ್ತಾಯಿತು. ಬಟ್ ದ ಕ್ವಶನ್ ಈಸ್, ಮ್ಯಾಮ್ ಈಸ್ ದೇರ್ ಎನಿ ಫಂಕ್ಷನ್ ವಿಚ್ ಗ್ರೋಸ್ ಫಾಸ್ಟರ್ ದ್ಯಾನ್ ಪಾಲಿನಾಮಿಯಲ್ ಫಂಕ್ಷನ್? ಅಂದರೆ ಪಾಲಿನಾಮಿಯಲ್ ಫಂಕ್ಷನ್ನ ಬಿಟ್ಟು ಬೇರೆ ಯಾವುದಾದ್ರೂ ಆ ಥರ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತಾ ವಿಚ್ ಈಸ್ ಯುನೋ ಅದು ಪಾಲಿನಾಮಿಯಲ್ ಫಂಕ್ಷನ್ಗಿಂತ ಜಾಸ್ತಿ ಫಾಸ್ಟಾಗಿ ಗ್ರೋ ಆಗಬೇಕು, ಅಂಥದ್ದು ಯಾವುದಾದ್ರೂ ಫಂಕ್ಷನ್ ಇದೆಯಾ ಮ್ಯಾಮ್ ಅಂತ ಅಂದರೆ ದ ಆನ್ಸರ್ ಈಸ್ ಎಸ್. ದ ಆನ್ಸರ್ ಈಸ್ ಎಸ್. ದಟ್ ಮೀನ್ಸ್ ವಾಟ್? ಹಂಗಂದ್ರೆ ಯಾವುದು ಅಂತ ಬಂದಾಗ, ಹಿಯರ್ ಇನ್ ಯೋರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಗಿವನ್ ದ ಇಲಿಸ್ಟ್ರೇಷನ್ ಆಫ್ 10 to the power of x. ಅಂದರೆ ಇದು 10 power x ಇದಿದೆಯಲ್ಲ, ಈ ಗ್ರಾಫ್ y ಈಸ್ ಈಕ್ವಲ್ ಟು 10 power x, ಇದು ನಿಮ್ಮ y ಈಸ್ ಈಕ್ವಲ್ ಟು x power n ಗ್ರಾಫ್, ಅಂದರೆ ಪಾಲಿನಾಮಿಯಲ್ ಗ್ರಾಫ್, ಪಾಲಿನಾಮಿಯಲ್ ಫಂಕ್ಷನ್ಸ್ ಇಂದ ಗ್ರಾಫ್ಗಿಂತ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಓಕೆ, ಸೊ ಅದಕ್ಕೆ ಅವ್ರ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಅಬ್ಸರ್ವ್ ಮಾಡಿ ಇಲ್ಲಿ. ಹಿಯರ್ ಯು ಕ್ಯಾನ್ ಗೋ ಥ್ರೂ ಇಟ್. ಸಿ ಹಿಯರ್, is there a function which grows faster than any polynomial function? The answer is yes, and an example is y is equal to 10 to the power of x. Okay, so f grows faster than fn of x, x power n, for any positive integer n. ಅಂದರೆ ಏನು, x power n ಇದೆಯಲ್ಲ ಅದಕ್ಕಿಂತ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಅದನ್ನು ಪ್ರೂವ್ ಮಾಡೋಕೆ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ತುಂಬ ಸಿಂಪಲ್ ಆಗಿ ತೊಗೊಂಡಿದ್ದಾರೆ ನೋಡಿ. x is equal to 10 cube ತೊಗೊಂಡಾರೆ. ಓಕೆ, what they have taken, let me tell you. See here,
ಅವ್ರೇನು ಮಾಡಿದ್ದಾರೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಏನು ತಗೊಂಡ್ರು 10 ಕ್ಯೂಬ್. ಈಗ ಎಕ್ಸ್ ಪವರ್ ಎನ್ ಅಂತ ಅಂದರೆ ಎಕ್ಸ್ ಅಂದರೆ 10 ಕ್ಯೂಬ್ ಟು ದ ಪವರ್ ಆಫ್ ಎನ್ ಅಂತ ಅಂದರೆ 300. ಅರ್ಥ ಆಯ್ತಲ್ಲ. ಈಗ ಇದು ಗ್ರಾಫು. ಓಕೆ, ದಿಸ್ ಇಸ್ ಯೋರ್ ಒನ್ ಸಚ್ ಗ್ರಾಫ್. ಅಂದರೆ 300 ಅಲ್ಲ 100. 10 ಟು ದ ಪವರ್ ಆಫ್ 3 ಇಂಟು 100 300. 10 ಪವರ್ 300 ನಿಮಗೆ ಎಕ್ಸ್ ಪವರ್ ಎನ್ನಿಗೆ ಸಿಗ್ತಾ ಇದೆ. ಓಕೆ, ಇದೇ ಅವ್ರೇನು ಮಾಡ್ತಾರೆ 10 ಟು ದ ಪವರ್ ಆಫ್ ಎಕ್ಸ್ ತಗೊಂತಾರೆ. ಅಂದರೆ 10 ಟು ದ ಪವರ್ ಆಫ್ ಎಕ್ಸ್ ಅಂದರೆ ಎಷ್ಟು 10 ಕ್ಯೂಬ್. ಅರ್ಥ ಆಯ್ತಲ್ಲ. ಸೊ 10 ಟು ದ ಪವರ್ ಆಫ್ 10 ಕ್ಯೂಬ್. ಗಾಟ್ ಇಟ್? ವಾಟ್ ಈಸ್ 10 ಕ್ಯೂಬ್? 10 ಟು ದ ಪವರ್ ಆಫ್ 10 ಕ್ಯೂಬ್ ಅಂದರೆ 1000 ತಾನೆ. ಸೊ 10 ಪವರ್ 1000 ದೊಡ್ಡದಾ 10 ಪವರ್ 300 ದೊಡ್ಡದಾ? 10 ಪವರ್ 1000 ಅಫ್ಕೋರ್ಸ್, ಹೌದಲ್ವಾ. ಸೊ ದೇರ್ ಫೋರ್ ಅದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ 10 ಪವರ್ ಎಕ್ಸು ಜಾಸ್ತಿ ಬೇಗ ಇನ್ಕ್ರೀಸ್ ಆಗುತ್ತೆ ಆ್ಯಸ್ ಕಂಪೇರ್ಡ್ ಟು ಎಕ್ಸ್ ಪವರ್ ಎನ್. ಅರ್ಥ ಆಯ್ತಲ್ಲ. ಸೊ ಇದು ನಿಮ್ಮ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ. ಈ ಪಾಯಿಂಟ್ ನೆನಪಿರಬೇಕು. ಯಾರಿಗೆ ಬೋರ್ಡ್ ಲೆವೆಲ್ ಅಷ್ಟೇ ಬೇಕು ಅಂತ ಇದ್ದೀರಲ್ಲ ಅವ್ರು ಸ್ವಲ್ಪ ಏನು ಮಾಡಿ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಡೈರೆಕ್ಟ್ ಎಕ್ಸಸೈಸಿಗೆ ಹೋಗಿ ಅಲ್ಲಿ ನಿಮಗೆ ಯು ವಿಲ್ ಗೆಟ್ ದಿ ವಾಟ್ ಎವರ್ ದ ಸೊಲ್ಯೂಷನ್ ಯು ರಿಕ್ವೈರ್ ಫಾರ್ ದ ಎಕ್ಸಸೈಸ್ ಕ್ವೆಶನ್ಸ್. ಓಕೆ, ಬಟ್ ಸ್ವಲ್ಪ ಕಾನ್ಸೆಪ್ಚುಯಲ್ ಟಚ್ ಯಾರಿಗೆ ಬೇಕಿದೆ ಅವ್ರು ಕೇಳಿಸ್ಕೊಳ್ಳಿ. ಇನ್ನು ಕಾಂಪಿಟೇಟಿವ್ ಕ್ಲಾಸಸ್ ಕಮಿಂಗ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಟೈಮ್ ಆದರೆ ಮಾಡ್ತೀನಲ್ಲ ಇನ್ ಕೇಸ್. ಸೊ ಮಾಡಿದ್ರೆ ಅಲ್ಲಿ ನಿಮಗೆ ಇನ್ನೂ ಡೆಪ್ತ್ ಆಗಿ ಕಂಟೆಂಟ್ನ ಹೇಳ್ಕೊಡ್ತೀನಿ. ಮೀನ್ಸ್ ಐ ಪ್ರಿಪೇರ್ ಆಲ್ ಟುಗೆದರ್ ಎ ಡಿಫ್ರೆಂಟ್ ಸಿನಾಪ್ಸಿಸ್ ವಿಡಿಯೋ ಫಾರ್ ದಿಸ್ ಟಾಪಿಕ್ ಆ್ಯಂಡ್ ದೆನ್ ಮಲ್ಟಿಪಲ್ ನಂಬರ್ ಆಫ್ MCQs ದಟ್ ಆರ್ ಬೀಂಗ್ ಆಸ್ಡ್ ಇನ್ ದ ಪ್ರೀವಿಯಸ್ ಇಯರ್ಸ್. ಓಕೆ, ಆ ಥರ ಎಲ್ಲ ಅಂದ್ಕೊಂಡಿದ್ದೀನಿ. ಟೈಮ್ ಮ್ಯಾನೇಜ್ ಆಗ್ತಾ ಇಲ್ಲ. ಐ ಆಮ್ ಸೊ ಸಾರಿ ಫಾರ್ ದ್ಯಾಟ್, ಬಟ್ ಐ ಟ್ರೈ ಮೈ ಬೆಸ್ಟ್. ಓಕೆ, ರೈಟ್. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಒನ್, ಅಲ್ಲಿಗೆ ಇದು ಅರ್ಥ ಆಯ್ತಲ್ಲ. 10 ಪವರ್ ಎಕ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಜಾಸ್ತಿ ಆ್ಯಸ್ ಕಂಪೇರ್ಡ್ ಟು ಎಕ್ಸ್ ಪವರ್ ಎನ್. ಓಕೆ, ರೈಟ್. So that is what they have written. F of x grows faster than fn of x for any positive, ನೆನಪಿರಲಿ ಹೌದು, ಪಾಸಿಟಿವ್ ಇಂಟೀಜರ್ n, ನೆಗೆಟಿವ್ ತಗೋಬೇಡಿ. ಓಕೆ, ರೈಟ್. Coming to this one, the exponential function with positive base b greater than 1 is the function. ಸೊ ಈಗ ಫಸ್ಟ್ ಮಾತಾಡ್ತಿರೋದು ಯಾರ ಬಗ್ಗೆ? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಅಂದರೆ ಸಿಂಪಲ್ ಥಿಂಗ್, ಸಮಥಿಂಗ್ ಟು ದ ಪವರ್ ಆಫ್ ಎಕ್ಸ್. ಓಕೆ, ನೆನ್ಪಿಟ್ಕೊಳ್ಳಿ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದರೆ ಸಮಥಿಂಗ್ ಟು ದ ಪವರ್ ಆಫ್ ಎಕ್ಸ್. ಆ ಸಮಥಿಂಗ್ ಏನಿದೆಯಲ್ಲ ದಟ್ ಈಸ್ ಆಲ್ವೇಸ್ ಪಾಸಿಟಿವ್, ಅಂದರೆ ಗ್ರೇಟರ್ ದ್ಯಾನ್ 1 ಇರಬೇಕು. ಇಷ್ಟೇ ನೆನ್ಪಿಟ್ಕೊಳ್ರಿ. ಅವ್ರು ಏನು ಮಾಡಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ ಸಮಥಿಂಗ್ನ ಬಿ ಅಂತ ಬರ್ತಿದ್ದಾರೆ. ಇಟ್ ಕ್ಯಾನ್ ಬಿ ಎನಿ ನಂಬರ್, a ಟು ದ ಪವರ್ ಆಫ್ ಎಕ್ಸ್, b ಟು ದ ಪವರ್ ಆಫ್ ಎಕ್ಸ್, c ಟು ದ ಪವರ್ ಆಫ್ ಎಕ್ಸ್. ಬಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಡೆಫಿನೇಷನ್ ಇನ್ ದಿಸ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಟೇಕನ್ ಬಿ. ಓಕೆ, ಬಿ ಗ್ರೇಟರ್ ದ್ಯಾನ್ 1 ಇದು ನಿಮಗೆ ಗೊತ್ತಿರಬೇಕು. ನಿಮ್ಮ ಕಾಂಪಿಟೇಟಿವಲ್ಲಿ ಅವರು ಇದೇ ಕೊಡ್ತಾರೆ, ಆದರೆ ಪಕ್ಕದಲ್ಲಿ ಕಾಮ ಹಾಕ್ಬಿಟ್ಟು ಬಿ ಈಕ್ವಲ್ ಟು 1, ಬಿ ಈಸ್ ಎನಿ ಇಂಟೀಜರ್, ಬಿ ಈಸ್ ರಿಯಲ್ ನಂಬರ್, ಆ ಥರ ಕಂಡೀಷನ್ಸ್ ಕೊಡ್ತಾರೆ. ಅದರಲ್ಲಿ ಯಾವ ಆಪ್ಷನಲ್ಲಿ ಬಿ ಗ್ರೇಟರ್ ದ್ಯಾನ್ 1 ಇನ್ ಕಂಡೀಷನ್ ಇದೆಯೋ ಅಥವಾ ಬಿ ಈಸ್ ಎ ಪಾಸಿಟಿವ್ ನಂಬರ್, ಪಾಸಿಟಿವ್ ಇಂಟೀಜರ್ ಗ್ರೇಟರ್ ದ್ಯಾನ್ 1 ಅಂತ ಇದೆಯೋ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ? ಮಾರ್ಕ್ ಮಾಡಬೇಕಾಗುತ್ತೆ. ಇಟ್ಸ್ ಎ ಪಾಸಿಟಿವ್ ನಂಬರ್, ದಟ್ಸ್ ಇಟ್. ಓಕೆ, ರೈಟ್. ಈಸ್ ದ ಫಂಕ್ಷನ್. ಸೊ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದರೆ ಸಮಥಿಂಗ್ ಟು ದ ಪವರ್ ಆಫ್ ಎಕ್ಸ್. ಆ ಸಮಥಿಂಗು ಯಾವತ್ತೇ ಆಗಲಿ ಗ್ರೇಟರ್ ದ್ಯಾನ್ 1 ಇರಬೇಕು. ಅರ್ಥ ಆಯ್ತಲ್ಲ. ಸೊ ಇದು ನಿಮಗೆ ಅರ್ಥ ಆಗಬೇಕು. ರೈಟ್. ಇಟ್ ಈಸ್ ಅಡ್ವೈಸ್ ದ ಪ್ಲಾಟ್ಸ್ ದಿಸ್ ಗ್ರಾಫ್. ಓಕೆ 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 ರೈಟ್. ಈಗ ಎಕ್ಸ್ಪೋನೆನ್ಷಿಯಲ್ ಬಗ್ಗೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಬಗ್ಗೆ ಕೆಲವೊಂದು ಫೀಚರ್ಸು, ದೀಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ವಿತ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಕಾಂಪಿಟೇಟಿವ್ ಎಕ್ಸಾಮ್. ರೈಟ್. ಡೊಮೈನ್ ಆಫ್ ದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈಸ್ ಆರ್. ಡೊಮೈನ್ ಅಂದರೆ ಏನು? ನಾನು ಇನ್ಪುಟ್ ವ್ಯಾಲ್ಯೂಸ್ ತಗೊತಿದ್ದೀನಲ್ಲ, ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಇದೆಯಲ್ಲ, ದಟ್ ಈಸ್ ಸೆಟ್ ಆಫ್ ಆಲ್ ದ ರಿಯಲ್ ನಂಬರ್ಸ್. ಐ ಕ್ಯಾನ್ ಟೇಕ್ ಎನಿ ಆಫ್ ದ ರಿಯಲ್ ನಂಬರ್ಸ್. ರೈಟ್. ರೈಟ್. ಈಗ ನಿಮಗೆ ಡೌಟ್ ಬರೋದು, ಮ್ಯಾಮ್ ಅವಾಗ ತಾನೇ ಎನ್ ಪಾಸಿಟಿವ್ ಅಷ್ಟೇ ತಗೋಬೇಕು ಅಂತ. ಅದು ಎನ್ ಡಿಗ್ರಿ ಅದು. ಓಕೆ, ಡಿಗ್ರಿ ಕೆನಾಟ್ ಬಿ ನೆಗೆಟಿವ್. ದಟ್ಸ್ ಆಲ್ ಅಬೌಟ್ ಪಾಲಿನಾಮಿಯಲ್. ಈಗ ನೀವು ಪಾಲಿನಾಮಿಯಲ್ ಫಂಕ್ಷನ್ಸ್ ಬರೀಬೇಕಾದ್ರೆ ಎಕ್ಸ್ ಈಗ ಯಾವುದು ಕ್ವಾಡ್ರಾಟಿಕ್ ಈಕ್ವೇಷನ್ ಬರೀತೀರಪ್ಪ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇಸ್ ಈಕ್ವಲ್ ಟು 0 ಅಂತ ಬರೀತೀರಾ. ದಟ್ಸ್ ಅ ಕ್ವಾಡ್ರಾಟಿಕ್ ಫಂಕ್ಷನ್ ಆ್ಯಂಡ್ ದ ಡಿಗ್ರಿ ಈಸ್ ವಾಟ್ 2. ನೋ ಪಾಲಿನಾಮಿಯಲ್ ಫಂಕ್ಷನ್ ಹ್ಯಾಸ್ ದ ಡಿಗ್ರಿ ನೆಗೆಟಿವ್. ಹೌದಲ್ವಾ? ಡಿಗ್ರಿ ಯಾವತ್ತೇ ಆಗಲಿ ಪಾಸಿಟಿವ್ ಇರುತ್ತೆ. ಹಾಗಾಗಿ ಅಲ್ಲಿ ಹೇಳಿರೋ ಎನ್ ವ್ಯಾಲ್ಯೂ ಇದೆಯಲ್ಲ ಪಾಸಿಟಿವ್ ಅಂತ, ಅದು ಪಾಲಿನಾಮಿಯಲ್ ಫಂಕ್ಷನ್ ಆ ಕಡೆಗೆ ಅದು ಆಗುತ್ತೆ. ರೈಟ್. ವೆನ್ ಯು ಕಮ್ ಟು ದಿಸ್ ಒನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಬಗ್ಗೆ, ಅಲ್ಲಿ ಡೊಮೈನು ನಿಮ್ಮ ಇನ್ಪುಟ್ಟು ಅಂದರೆ ಎಕ್ಸ್ ವ್ಯಾಲ್ಯೂಸು, ಬಿ ಟು ದ ಸಮಥಿಂಗ್ ಟು ದ ಪವರ್ ಆಫ್ ಎಕ್ಸ್ ಅಂತ ಹೇಳಿದ್ನಲ್ಲ, ಆ ಎಕ್ಸ್ ವ್ಯಾಲ್ಯೂಸ್ ಇದೆಯಲ್ಲ, ದೇ ಆರ್ ಆಲ್ ದ ರಿಯಲ್ ನಂಬರ್ಸ್. ನೋ ಪ್ರಾಬ್ಲಮ್, ಯು ಕ್ಯಾನ್ ಟೇಕ್ ಎನಿ ಆಫ್ ದ ರಿಯಲ್ ನಂಬರ್ಸ್. ರೈಟ್. ಆದರೆ ನೆನಪಿರಲಿ, ಕೆಳಗಡೆ ಬೇಸ್ ಏನಿದೆಯಲ್ಲ ಅದು ಗ್ರೇಟರ್ ದೆನ್ 1 ಇದೆಯಾ. ಸೊ ಹಾಗಾಗಿ ಪಾಸಿಟಿವ್ ಟು ದ ಪವರ್ ಆಫ್ ನೆಗೆಟಿವ್ ಇದ್ರೂ ಕೂಡ ಅದೇನಾಗುತ್ತೆ, ಕೊನೆಗೆ ನಮಗೆ ಆನ್ಸರ್ ಬರೋದು ಪಾಸಿಟಿವ್ ತಾನೇ. ದೇರ್ ಫೋರ್ ಏನಾಗುತ್ತೆ, ರೇಂಜ್ ಆಫ್ ದ ರೇಂಜ್ ಆರ್ ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್. ಹೇಗೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಸಮಥಿಂಗ್ ಟು ದ ಪವರ್ ಆಫ್ ಎಕ್ಸ್. ಈಗ ನೀವೇನಂತೀರಾ, ಮ್ಯಾಮ್ ನೀವು ಇದನ್ನಂತೂ ಗ್ರೇಟರ್ ದೆನ್ 1 ಅಂದ್ರಿ,
ಇಲ್ಲಿ ಎಕ್ಸ್ ಇದೆಯಲ್ಲ ಅದು ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು ಅಂತಿದ್ದೀರಾ. ನೆಗೆಟಿವ್ ತಗೊಂಡು ತೋರಿಸ್ರಿ. ನೆಗೆಟಿವ್ ತಗೊಂಡು ನನಗೆ ಆನ್ಸರ್ ಪಾಸಿಟಿವ್ ಬರಬೇಕು. ಬರುತ್ತಾ ಅಂತ ಅಂದರೆ ಬರುತ್ತೆ, ಯಾಕೆ ಬರಲ್ಲ? ಸಪೋಸ್ ಯು ಆರ್ ಟೇಕಿಂಗ್ ಎನ್ ನಂಬರ್ ಬಿ ಟು ದ ಪವರ್ ಆಫ್ -3 ಅಂತ, ಇದು ನೆಗೆಟಿವ್ ತಾನೆ, ರೈಟ್? ಡೊಮೈನ್ ಎಕ್ಸ್ ಅಂದರೆ ಎಕ್ಸ್ ಕಮ್ಸ್ ಫ್ರಮ್ ಡೊಮೈನ್, ಸೊ ನೆಗೆಟಿವ್. ಆದರೆ ಇದು ಆ್ಯಕ್ಚುಲಿ ಏನು? ಬಿ ಟು ದ ಪವರ್ ಆಫ್ -3 ಈಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ ಬಿ ಟು ದ ಪವರ್ ಆಫ್ 3, ರೈಟ್? ಆ್ಯಂಡ್ ಬಿ ವ್ಯಾಲ್ಯೂ ಏನು? ಗ್ರೇಟರ್ ದ್ಯಾನ್ 1 ಇದೆ, ಹೌದಲ್ವಾ? ಸೊ ಏನಾದರೂ ವ್ಯಾಲ್ಯೂ ಇರಲಿ, ಬಟ್ ಪಾಸಿಟಿವ್ ಬರುತ್ತೆ. ಸಮಥಿಂಗ್ ಟು ದ ಪಾಸಿಟಿವ್ ನಂಬರ್ ಟು ದ ಪವರ್ ಆಫ್ ಕ್ಯೂಬ್ ಈಸ್ ಪಾಸಿಟಿವ್. 1 ಡಿವೈಡೆಡ್ ಬೈ ಪಾಸಿಟಿವ್ ನಂಬರ್ ಈಸ್ ಪಾಸಿಟಿವ್. ದ ಆನ್ಸರ್ ಈಸ್ ಪಾಸಿಟಿವ್. ಅರ್ಥ ಆಯ್ತಲ್ಲ? ಸೊ ನೀವು ಯಾವುದೇ ಡಿಗ್ರಿ ತಗೊಳ್ಳಿ, ಯು ವಿಲ್ ಗೆಟ್ ದ ಆನ್ಸರ್ ಆಸ್ ಪಾಸಿಟಿವ್. ಓಕೆ, ಅರ್ಥ ಆಯ್ತಲ್ಲ? ಆ್ಯಂಡ್ ಕೆಲವರಿಗೆ ಕ್ವಶನ್, ಮ್ಯಾಮ್ ಎಕ್ಸ್ 0 ತಗೊಂಡ್ರೆ, ಸೊ ಎನಿಥಿಂಗ್ ಟು ದ ಪವರ್ ಆಫ್ 0 ಈಸ್ ವಾಟ್? 1. ಎಸ್ ಆರ್ ನೋ? ಸೊ ಎನಿಥಿಂಗ್ ಟು ದ ಪವರ್ ಆಫ್ 0 ಈಸ್ 1. ಅಲ್ಲಿ ಬಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1. ಈಗ ಗ್ರೇಟರ್ ದ್ಯಾನ್ 1 ಅಂದರೆ 2 ತೊಗೊತೀನಪ್ಪ. 2 ಟು ದ ಪವರ್ ಆಫ್ 0, ಆನ್ಸರ್ ಈಸ್ 1. 1 ಈಸ್ ಅ ಪಾಸಿಟಿವ್ ರಿಯಲ್ ನಂಬರ್. Therefore, ನೆನಪಿರಲಿ, ರೇಂಜ್ ಈಸ್ ದ ಸೆಟ್ ಆಫ್ ಆಲ್ ಪಾಸಿಟಿವ್ ನಂಬರ್ಸ್. ನೆಕ್ಸ್ಟ್, ದ ಪಾಯಿಂಟ್ 0,1 ಈಸ್ ಆಲ್ವೇಸ್ ಆನ್ ದ ಗ್ರಾಫ್. ಇಲ್ಲೇ ಇದೆ ನೋಡಿ, ಈಗ ತಾನು ಹೇಳಿದ್ನಲ್ಲ ಪಾಯಿಂಟ್, ಬಿ ಟು ದ ಪವರ್ ಆಫ್ 0 ಇಸ್ ಈಕ್ವಲ್ ಟು 1. ಇದು ನೆನಪಿರಲಿ ನಿಮಗೆ. ದ ಪಾಯಿಂಟ್ 0,1 ಇದನ್ನು ಆ್ಯಕ್ಚುಲಿ ಒಂದು ಸತಿ ಕೇಳಿದ್ದಾರೆ KCET ಅಲ್ಲಿ ನಿಮಗೆ. ಓಕೆ, ಇವನ್ ಇನ್ KCET, ಇವನ್ ಇನ್ ಸಮ್ ಅದರ್ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಎಲ್ಲೋ ನೋಡಿದ್ದೆ ನಾನು ಇದೇ ಕ್ವಶನ್ನ. ಸೊ ದ ಪಾಯಿಂಟ್ 0,1 ಈಸ್ ಆಲ್ವೇಸ್ ಆನ್ ದ ಗ್ರಾಫ್ ಆಫ್ ದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಎಸ್ ಆರ್ ನೋ? ಅಂದರೆ 0,1 ಎಕ್ಸಿಸ್ಟ್ ಆಗುತ್ತಾ? ಹೇಗೆ ಚೆಕ್ ಮಾಡ್ತೀರಿ ಹೇಳಿ? 0 ಇನ್ಪುಟ್ ಹಾಕಿದರೆ ಔಟ್ಪುಟ್ ನನಗೆ 1 ಬರಬೇಕು. 0,1 ಆರ್ಡರ್ಡ್ ಪೇರ್ ಅಂದರೆ ಏನು ಹೇಳಿ? ಇದು ಇನ್ಪುಟ್ಟು, ಇದು ಔಟ್ಪುಟ್ ತಾನೆ. ಸೊ 0 ಇನ್ಪುಟ್ ಹಾಕಿದರೆ ಬಿ ಟು ದ ಪವರ್ ಆಫ್ 0 ಔಟ್ಪುಟ್ 1 ತಾನೆ ಸಿಗೋದು. ಸೊ ದಿಸ್ ಈಸ್ ಔಟ್ಪುಟ್, ದಿಸ್ ಈಸ್ ಇನ್ಪುಟ್. ಎಕ್ಸಿಸ್ಟ್ ಆಗ್ತಿದೆಯಾ ಅಂದರೆ ಗ್ರಾಫ್ ಮೇಲೆ ಡ್ರಾ ಮಾಡ್ಬೋದು. ಸೊ ದೇರ್ಫೋರ್ ಇಟ್ ಆಲ್ವೇಸ್ focus on this term. The point 0,1 is always on the graph of the exponential function, right? Next, exponential function is ever increasing as we move from left to right. The graph rises above. Andre powers increase ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ, ನಮಗೆ ಗ್ರಾಫ್ ಕೂಡ increase ಆಗ್ತಾ ಹೋಗುತ್ತೆ. There is no nothing, no rocket science in that one. It's a common sense. Next, for very large negative values, the exponential function is very close to 0. In other words, the second quadrant, the graph approaches x-axis but never meets it. Andre meaning ಏನು ಅಂದರೆ simple. ತುಂಬ ನೆಗೆಟಿವ್ ವ್ಯಾಲ್ಯೂಸ್ ತೊಗೊತಾ ಹೋದಂಗೆಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿದ್ನಲ್ಲ, ರೈಟ್? ಈ ಥರ ನೆಗೆಟಿವ್ ನಂಬರ್ ಇನ್ನೂ ಜಾಸ್ತಿ ತಗೊತಾ ಹೋದಂಗೆಲ್ಲ ನಮ್ಮ ಗ್ರಾಫು 0 ಕಡೆ ಅಪ್ರೋಚ್ ಆಗ್ತಾ ಹೋಗುತ್ತೆ. ಹೇಗೆ ಅಂತ ಅಂದರೆ, ಸಿ ಹಿಯರ್, ಈಗ ಇಲ್ಲೇನು ತೊಗೊಳೋಣ, 10 ಅಂತಲೇ ತೊಗೊಳೋಣ. ಇದು ಬಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1. 10 ಇಸ್ ಗ್ರೇಟರ್ ದ್ಯಾನ್ 1, ಸೊ ಐ ಕ್ಯಾನ್ ಟೇಕ್ 10 ಟು ದ ಪವರ್ ಆಫ್ -3, ಹೌದಲ್ವಾ? ಸೊ 1/1000 ಅದು ಅಂದರೆ ತುಂಬ ಸ್ಮಾಲ್ ವ್ಯಾಲ್ಯೂ, 0.001 ಸಮಥಿಂಗ್ ಲೈಕ್ ದಟ್. ಎಸ್ ಓ ನೋ? ರೈಟ್? ಇದೇ ನಾನು ಇನ್ನೂ ಇನ್ಕ್ರೀಸ್ ಮಾಡಿದ್ರೆ ಇನ್ನೊಂದು 0, ಅದೇನಾಗುತ್ತೆ? ಇನ್ನೊಂದು 0. ಈ ಥರ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ಎಷ್ಟು 0 ಇನ್ಕ್ರೀಸ್ ಮಾಡ್ತೀನೋ ಅಷ್ಟು ಇಲ್ಲೇನಾಗುತ್ತೆ? 0.0000001, ಹೌದಲ್ವಾ? ಅಂದರೆ ಏನು? ನೆಗೆಟಿವ್ ಪವರು ಇನ್ಕ್ರೀಸ್ ಆಗ್ತಾ ಇದ್ದಂಗೆಲ್ಲ ಔಟ್ಪುಟ್ ನಮಗೆ 0ಗೆ ಕ್ಲೋಸ್ ಬರ್ತಾ ಇರುತ್ತೆ ವ್ಯಾಲ್ಯೂ ಅಂತ ಅರ್ಥ ಆಯ್ತಲ್ಲ? ಫಾರ್ ವೆರಿ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಎಕ್ಸ್, ದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈಸ್ ವೆರಿ ಕ್ಲೋಸ್ ಟು 0. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ? ಇನ್ ಅದರ್ ವರ್ಡ್ಸ್, ಇನ್ ದ ಸೆಕೆಂಡ್ ಕ್ವಾಡ್ರಂಟ್ ದ ಗ್ರಾಫ್ ಅಪ್ರೋಚಸ್ ಎಕ್ಸ್-ಆಕ್ಸಿಸ್ ಬಟ್ ನೆವರ್ ಮೀಟ್ಸ್ ಇಟ್. ಅಂದರೆ ಮೀನಿಂಗ್ ಏನು? ಸೆಕೆಂಡ್ ಕ್ವಾಡ್ರಂಟಲ್ಲಿ ಇದನ್ನು ಆ್ಯಕ್ಚುಲಿ ಡ್ರಾ ಮಾಡೋಕ್ಕೆ ಹೊರಟ್ರೆ ನಮಗೇನು ಸಿಗುತ್ತೆ ಹೇಳಿ? ಈಗ -10,000 ಅಂದರೆ -10,000 ತಗೊಂಡ್ರೆ ಆನ್ಸರ್ ಏನು ಬಂತು? ಪ್ಲಸ್ 0.0001 ಬಂತು, ಹೌದಲ್ವಾ? ಸೊ ಈ ಪಾಯಿಂಟ್ ಎಲ್ಲಿ ಎಕ್ಸಿಸ್ಟ್ ಆಗುತ್ತೆ ಹೇಳಿ? ಮೈನಸ್ಸು ಪ್ಲಸ್ ಅಂದರೆ ಸೆಕೆಂಡ್ ಕ್ವಾಡ್ರಂಟ್ ತಾನೆ. ಸೊ ಇಲ್ಲೆಲ್ಲೋ ಮೈನಸ್ಸು 0.001 ಇಲ್ಲಿ, ಸೊ ಅದು ಬರೋದೆಲ್ಲಿ? ಇಲ್ಲಿ. ಅಂದರೆ ಈ ರೀತಿ ನಮಗೆ ಗ್ರಾಫ್ ಬರ್ತಾ ಹೋಗುತ್ತೆ. ಇದು ತುಂಬ ಕ್ಲೋಸ್, ಎಕ್ಸ್-ಆಕ್ಸಿಸ್ಸಿಗೆ ತುಂಬ ಕ್ಲೋಸ್ ಬರುತ್ತೆ, ಆದರೆ ಎಕ್ಸ್-ಆಕ್ಸಿಸ್ನ ಮೀಟ್ ಮಾಡಲ್ಲ. ಯಾವತ್ತೇ ಕೂಡ ವ್ಯಾಲ್ಯೂ 0 ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲಿಗೆ. ಗಾಟ್ ಇಟ್? ಸೊ the graph is very close to x-axis, but it will never meet x-axis. ಇದು ನಿಮಗೆ ತುಂಬ ನೀಟಾಗಿ ನೆನಪಿರಬೇಕು. ಅರ್ಥ ಆಯ್ತಲ್ಲ? ರೈಟ್? ಸೊ this is one such concept that you must know it. Right? And then comes, there is one more concept. ನೀವು ಇದನ್ನು ಐ ಥಿಂಕ್ ಇಲ್ಲಿ ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಾ, ರೈಟ್? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ವಿತ್ ಬೇಸ್ 10 ಅಂದರೆ 10 ಟು ದ ಪವರ್ ಆಫ್ ಸಮಥಿಂಗ್ ತೊಗೊತೀವಲ್ಲ, ಅವಾಗ ಏನಾಗುತ್ತೆ? ಅದನ್ನು ಕಾಮನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರಿತೀರಾ. ಆ್ಯಂಡ್ ನೀವು ಇದನ್ನು ಕಲ್ತಿದ್ದೀರಾ, 2 and 3 ಮಧ್ಯದಲ್ಲಿರುವಂತಹ ಒಂದು ನಂಬರ್ ಏನು? ನೀವು ಇದು ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಚಾಪ್ಟ್ರಲ್ಲಿ ಸಮ್ ಆಫ್ ಸೀರೀಸ್ ಕಲ್ತಿದ್ರೆ ಅದರಲ್ಲಿ ನಾನೇನು ಹೇಳ್ಕೊಟ್ಟಿದ್ದೀನಾ? ಇಲ್ಲ ನಾನು ಹೇಳ್ಕೊಟ್ಟಿಲ್ಲ. ಟೆಕ್ಸ್ಟ್ ಬುಕ್ಕಿನ ಲಾಸ್ಟಲ್ಲಿ ನಿಮಗಿದೆ ಅದು. ಓಕೆ, ಏನಂತ ಇದೆ? ಈದು ವ್ಯಾಲ್ಯೂ ಇದೆಯಲ್ಲ,
ಇ ಇಸ್ ಎಕ್ಸ್ಪೋನೆನ್ಷಿಯಲ್ ಟರ್ಮ್, ರೈಟ್. ಇದ್ರದ್ದು ವ್ಯಾಲ್ಯೂ ಇದೆಯಲ್ಲ, ಇದು ಈ ಸೀರೀಸ್ ಬರುತ್ತೆ. ಅದು ನಿಮಗೆ ಫಸ್ಟ್ ಇಯರ್ ಲಾಸ್ಟಲ್ಲಿ ನೋಡಿ ಅಪೆಂಡಿಕ್ಸ್ ಅಂತ ಕೊಟ್ಟಿರ್ತಾರೆ ನೋಡ್ರಿ. ಯೂಶಲಿ ನಾವೇನು ಮಾಡ್ತೀವಿ, ಲಾಸ್ಟ್ ನೋಡೋದು ಯಾವಾಗ ಎಕ್ಸಸೈಸ್ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಬೇಕಲ್ಲ ಅವಾಗಷ್ಟೇ ನೋಡೋದು. ಬಟ್ ಟೆಕ್ಸ್ಟ್ ಬುಕ್ನ ಸ್ವಲ್ಪ ನೀಟಾಗಿ ನೋಡಿ. ಕೆಲವೊಂದು ಕಾನ್ಸೆಪ್ಟ್ಸ್ ಇಂದು ಡೆಫಿನೇಷನ್ಸ್ ಆಗಲಿ ಎಕ್ಸ್ಪೆನ್ಷನ್ಸ್ ಆಗಲಿ ಅವನ್ನ ಕೊನೆಯಲ್ಲಿ ಕೊಟ್ಟಿರ್ತಾರೆ. ಅಂದರೆ ಅದು ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಇಲ್ಲ, ನಾಲೆಜ್ ಪರ್ಪಸ್ ನೀವು ನೋಡ್ಕೊಳ್ಳಿ ಅಂತ ಕೊಟ್ಟಿರ್ತಾರೆ. ನಾವೇನು ಮಾಡ್ತೀವಿ, ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಇದ್ದರೆ ಅಷ್ಟೇ ನೋಡೋದು. ಇನ್ನೂ ಕೆಲವೊಬ್ಬರು ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಹೇಗಿರ್ತಾರೆ ಅಂದರೆ ಟೆಕ್ಸ್ಟ್ ಬುಕ್ಕೇ ಇರಲ್ಲ ಅವ್ರ ಹತ್ರ. ಇಡೀ ಸೆಕೆಂಡ್ ಇಯರ್ ಮುಗಿದ್ರು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಟೆಕ್ಸ್ಟ್ ಬುಕ್ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಅವರಿಗೆ. ಸೊ ಡೋಂಟ್ ಬಿ ಲೈಕ್ ದ್ಯಾಟ್. ಓಕೆ, ಇಫ್ ಯು ಆರ್ ಲರ್ನಿಂಗ್ ಸಮಥಿಂಗ್, ಲರ್ನ್ ಇಟ್ ಪರ್ಫೆಕ್ಟ್ಲಿ. ಹೆಂಗೆ ಅಂದರೆ ಏನಾದ್ರು ಕೆಲಸ ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡಿ, ಇಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಲೈಕ್ ದ್ಯಾಟ್. ಎನಿವೇಸ್, ಕಮ್ ಟು ದಿಸ್ ಒನ್. ಸೊ denoted by e. Using this e as the base, we obtain extremely important exponential function y is equal to e power x. ಅರ್ಥ ಆಯ್ತಲ್ಲ? ಸೊ ಈ ನ ಯೂಸ್ ಮಾಡಿಬಿಟ್ಟು e to the power of x ಅಂತ ನಾವು ಬರ್ಕೊಂಡ್ರೆ ಇದನ್ನ ನಾವೇನಂತ ಕರಿತೀವಿ, ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಡಿಫ್ರೆನ್ಸ್ ಗೊತ್ತಿರಲಿ. ಕಾಮನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಅಂದರೆ ಸಮಥಿಂಗ್ ಟು ದ ಪವರ್ ಆಫ್ ಎಕ್ಸ್ ಅನ್ನಲ್ಲ, ಆ ಸಮಥಿಂಗು 10 ಆಗಿರಬೇಕು. ಅಂದರೆ ಬೇಸ್ ಈಸ್ 10 to the power of ಸಮಥಿಂಗ್ ಆದಾಗ ಅದನ್ನು ಕಾಮನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರಿತೀವಿ. ಇದು ಕೂಡ ನಾನು ಸ್ಟೂಡೆಂಟ್ಸಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಏನು ಮಾಡ್ತಾರೆ ಅಂತಂದರೆ, ಮ್ಯಾಮ್ e to the power of x ಇದೆಯಾ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಮ್ಯಾಮ್, ನಾನು e ಸ್ಕ್ವೇರ್ ಅಂತೀನ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಮ್ಯಾಮ್, e ಪವರ್ 200 ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಮ್ಯಾಮ್, 10 to the power of 200 ಅಂತೀನ, ಈಸ್ ಇಟ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್? ದೇ ಸೇ ದಟ್ ನೋ, ಇಟ್ಸ್ ನಾಟ್ ಲೈಕ್ ದಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬೇಸ್ 10 ಇದೆ ಅಂದರೆ ಕಾಮನ್ ಅದು ಕೂಡ ಎಕ್ಸ್ಪೋನೆನ್ಷಿಯಲ್, ಬಟ್ ಕಾಮನ್ ಬೇಸ್ ಇ ಇದೆ ಅಂತ ಅಂದರೆ ಅದನ್ನೇನಂತೀರ, ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಅರ್ಥ ಆಯ್ತಲ್ಲ? ಸೊ ದಿಸ್ ಯು ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್, ರೈಟ್. ನೆಕ್ಸ್ಟ್ ಕಮಿಂಗ್ ಟು ದ ಡೆಫಿನೇಷನ್ ಆಫ್ ಲಾಗರಿದಮ್. ಲಾಗರಿದಮ್ ಇನ್ ಡೆಫಿನೇಷನ್ ತುಂಬ ಸಿಂಪಲ್ ಇದೆ. ಏನಂತಂದರೆ ಎಕ್ಸ್ಪೋನೆನ್ಷಿಯಲ್ ಇಂದ ಆಪೋಸಿಟ್, ರಿವರ್ಸ್ ಬರ್ರಿ, ಇನ್ವರ್ಸ್. ಓಕೆ, ನಿಮಗೆ ಇದು ಗೊತ್ತಿರ್ಬೇಕು ಅನ್ಕೋತೀನಿ, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಎಕ್ಸ್ಪೋನೆನ್ಷಿಯಲ್ ಆ್ಯಂಡ್ ಲಾಗರಿದಮ್ ಆರ್ ಇನ್ವರ್ಸ್ ಆಫ್ ಈಚ್ ಅದರ್. ಓಕೆ, ಆರ್ ಇನ್ವರ್ಸ್ ಆಫ್ ಈಚ್ ಅದರ್ ಅಂದರೆ ಇದನ್ನು ಕ್ಯಾನ್ಸಲ್ ಔಟ್ ಮಾಡಿಬಿಡುತ್ತೆ ವ್ಯಾಲ್ಯೂಸ್ನ. ಅದ್ರದ್ದು ಎಕ್ಸಾಕ್ಟ್ ಎಕ್ಸ್ಪ್ಲನೇಷನ್ ಏನಿದೆಯಲ್ಲ ಅದು ಸದ್ಯಕ್ಕೆ ಐ ಥಿಂಕ್ ಟು ಯುವರ್ IQ ಅರ್ಥ ಆಗೋದಿಲ್ಲ. ಸ್ವಲ್ಪ ಹೈಯರ್ ಸ್ಟಡೀಸ್ ರಿಲೇಟೆಡ್ ನಾನು ಯಾವುದು ರಿಯಲ್ ಅನಾಲಿಸಿಸ್ ಅಂತ ಟಾಪಿಕ್ ಬರುತ್ತೆ, ಅದನ್ನು ಹೈಯರ್ ಸ್ಟಡೀಸಲ್ಲಿ ಸ್ಟಡಿ ಮಾಡ್ತೀವಿ ನಾವು. ಆ್ಯಕ್ಚುಲಿ ಸೀಕ್ವೆನ್ಸ್ ಸೀರೀಸ್ ನೀವೇನು 11th ಕಲಿತೀರೋ ಅದ್ರದ್ದು ಇನ್ನೂ ಹೈಯರ್ ಲೆವೆಲ್ ಕಲಿತೀವಿ, ಅದರಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಇನ್ ಕೇಸ್ ಸಮ್ ಆಫ್ ಯು ಟೇಕ್ ಹೈಯರ್ ಸ್ಟಡೀಸ್, ದೆನ್ ಅಲ್ಲಿವರೆಗೂ ನಾನು ರಿಯಲ್ ಅನಾಲಿಸಿಸ್ ಮಾಡಿರ್ತೀನಿ ಈ ಚಾನಲಲ್ಲೇ, ಅಲ್ಲಿ ನಿಮಗೆ ಇದ್ರದ್ದು ಡೆಪ್ತಾಗಿ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಓಕೆ, ಟಿಲ್ ದೆನ್ ಡು ನಾಟ್ ವರಿ ಅಬೌಟ್ ದೋಸ್ ಡೆಪ್ತ್ ಲೆವೆಲ್. ಅಥವಾ ಕಾಂಪಿಟೇಟಿವ್ ನನಗೆ ಅಷ್ಟು ಐಡಿಯಾ ಇಲ್ಲ ಇದ್ರ ರಿಲೇಟೆಡು. ಇನ್ ಕೇಸ್ ಕಾಂಪಿಟೇಟಿವ್ ಇದೆ ಅಂದರೆ ಅಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಸಿನಾಪ್ಸಿಸ್ ಕ್ಲಾಸಲ್ಲಿ. ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ, ಲಾಗರಿದಮ್ ಈಸ್ ವಾಟ್, ದಟ್ ಈಸ್ ದಿ ಇನ್ವರ್ಸ್ ಆಫ್ ಎಕ್ಸ್ಪೋನೆನ್ಷಿಯಲ್. ಆ್ಯಂಡ್ ಲಾಗರಿದಮಿಗೆ ಒಂದು ಡೆಫಿನೇಷನ್, ಈಸಿ ಡೆಫಿನೇಷನ್ ಏನು ಹೇಳ್ತಾರೆ ಅಂತ ಅಂದರೆ, ಈಗ ಲಾಗ್ ಬೇಸ್, ಇದನ್ನು ಓದೋದು ಹೇಗೆ ಅಂತಂದರೆ, ಜಸ್ಟ್ ಲಾಗರಿದಮ್ ಆಫ್ a to base b ಈಸ್ ಡಿನೋಟೆಡ್ ಬೈ, ಲಾಗರಿದಮ್ ಆಫ್ a to base b ಇಲ್ಲಿದೆ ನೋಡಿ, ಡಿನೋಟೆಡ್ ಬೈ log ba. ಓಕೆ, ಸೊ is equal to x ಅಂತ ಅಂದರೆ ದಟ್ ಸಿಂಪ್ಲಿ ಮೀನ್ಸ್ ದಟ್ b to the power of x is equal to a. ಇದು ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ಓಕೆ, ರೈಟ್, ಇದು ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ಅಂದರೆ ಸಿಂಪಲ್ ಇದೆ, ನಿಮಗೆ ಈ ರೀತಿ ಕಾಂಪ್ಲಿಕೇಟೆಡ್ ಅಂತ ಅನ್ಕೋಬೇಡಿ. ಸಿ ಇಯರ್ ಲಾಗ್ 2 8 is equal to ಅಂತ ಕೇಳಿದ್ರೆ ಸಿಂಪಲ್, b to the power of x ಅಂದರೆ b to the power of x. 2ಗೆ ಏನು ಪವರ್ ಮಾಡಿದ್ರೆ 8 ಸಿಗುತ್ತೆ ನನಗೆ? 3 ತಾನೆ. ಸೊ ಆನ್ಸರ್ ಈಸ್ 3. ಮೀನ್ಸ್ ವಾಟ್? 2 cube is equal to 8. ಅದನ್ನೇ ಇಲ್ಲಿ ಲಾಗರಿದಮ್ ಲ್ಯಾಂಗ್ವೇಜಲ್ಲಿ ಬರ್ದಿರೋದು. ಓಕೆ, ಸಪೋಸ್ ಯು ಆರ್ ಹ್ಯಾವಿಂಗ್ ಲಾಗ್ ಏನು ತಗೊಳ್ಳೋಣ, 381 is equal to 3 to the power of ಏನು ಮಾಡಿದ್ರೆ, ಇದನ್ನು ನೀವು ಆನ್ಸರ್ ಮಾಡಿ. ಏನು ಮಾಡಿದ್ರೆ ನನಗೆ 81 ಸಿಗುತ್ತೆ, ದಟ್ಸ್ ಯುವರ್ ಆನ್ಸರ್. ದಟ್ ವಿಲ್ ಬಿ ಯುವರ್ ಆನ್ಸರ್. ಅದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಮಾಡಬೇಕು. ಅಟ್ಲೀಸ್ಟ್ ಹಂಗಾದರೂ ಕಾಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ತಿದ್ದೀನಿ. ಇಲ್ಲ ಅಂತಂದರೆ ನೀವು ಏನು ಕಾಮೆಂಟ್ ಮಾಡೋದೇ ಇಲ್ಲ, ವಿಚ್ ಡಿಮೋಟಿವೇಟ್ಸ್ ಮೀ. ಬೈ ದ ವೇ, ಯುವರ್ ಕಾಮೆಂಟ್ಸ್ ಆ್ಯಕ್ಚುಲಿ ಮೋಟಿವೇಟ್ ಮೀ ಅ ಲಾಟ್. ಸೊ ಪ್ಲೀಸ್ ಕೀಪ್ ಕಾಮೆಂಟಿಂಗ್. ಅರ್ಥ ಆಯ್ತಲ್ಲ? ಏನಾದರೂ ಇರಲಿ, ಲೆಕ್ಚರ್ ಹೆಲ್ಪ್ ಆಗಿದೆಯೋ ಹೆಲ್ಪ್ ಆಗಿಲ್ವೋ, ಸ್ವಲ್ಪ ಸ್ಪೀಡ್ ಆಯಿತಾ, ಸ್ವಲ್ಪ ಕನ್ಫ್ಯೂಷನ್ ಆಯಿತಾ. ಆ್ಯಂಡ್ ಐ ಆಲ್ವೇಸ್ ಟೆಲ್ ಯು, ನಾನೇನು ದೇವರಲ್ಲ, ಐ ಆಮ್ ಹ್ಯೂಮನ್ ಬೀಯಿಂಗ್. ಸೊ ದೇರ್ ಆರ್ ಚಾನ್ಸಸ್ ಐ ಮೇ ಕಮಿಟ್ ಮಿಸ್ಟೇಕ್. ಎಲ್ಲಾದರೂ ಮಿಸ್ಟೇಕ್ ಗೊತ್ತಾಗಿದೆ ಅಂತ ಅಂದರೆ ಟೈಮ್ ಮೆನ್ಷನ್ ಮಾಡಿಬಿಟ್ಟು ಏನು ಮಿಸ್ಟೇಕ್ ನಿಮಗೆ ಅನ್ನಿಸ್ತು ಅಂತ ಹೇಳಿ. ಕೆಲವೊಮ್ಮೆ ನಿಮಗೆ ತಪ್ಪು ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು, ಕೆಲವೊಮ್ಮೆ ನಾನೇ ತಪ್ಪು ಮಾಡಿರಬಹುದು. ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಅಲ್ಲಿ. ಓಕೆ, ಆ್ಯಂಡ್ ನೀವು ಎಷ್ಟು ಜಾಸ್ತಿ ಕಾಮೆಂಟ್ಸ್ ಮಾಡ್ತೀರೋ ಅಷ್ಟು ನನಗೆ ಮೋಟಿವೇಶನ್ ಸಿಗುತ್ತೆ. ಡೆಸ್ಪೈಟ್ ಮೈ ಬಿಸಿ ಶೆಡ್ಯೂಲ್, ಐ ವಿಲ್ ಬಿ ಲೈಕ್
ಕೆಲವೊಬ್ರಿಗೆ ಹೆಲ್ಪ್ ಆಗ್ತೈತಲ್ಲ, ಅದು ನನಗೆ ಗೊತ್ತಾಗ್ತೈತೆ ಹೆಲ್ಪ್ ಆಗ್ತಿದೆ ಅಂತ ಅಂದರೆ ಹೇಗಾದರೂ ಮಾಡಿ ಟೈಮ್ ಮ್ಯಾನೇಜ್ ಮಾಡಿ ನಾನು ಲೆಕ್ಚರ್ಸ್ ಇನ್ನೂ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂತ ಅಂದರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಲೈಕ್ ಸಿಂಪಲ್ ಥಿಂಗ್ ಸಿಂಪಲ್ ಹ್ಯೂಮನ್ ಸೈಕಾಲಜಿ. ಮುಂದೆ ಇರೋರಿಗೆ ಹೆಲ್ಪ್ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ, ಐ ಆಮ್ ಗೆಟಿಂಗ್ ನೋ ರೆಸ್ಪಾನ್ಸ್, ದೆನ್ ಏನಾಗುತ್ತೆ ಹೇಳಿ, ಆಟೋಮೆಟಿಕಲಿ ನಮ್ಮ ಕಡೆಯಿಂದ ಏನು ಸರ್ವಿಸ್ ಕೊಡಬೇಕು ಅದನ್ನು ಡಿಲೇ ಮಾಡ್ತೇವೆ. ಡಿಲೇ ಅಂದರೆ ಬೇರೆ ವರ್ಕ್ಸಿಗೆ ಪ್ರಿಯಾರಿಟಿ ಕೊಟ್ಟು ಇದಕ್ಕೆ ಕಮ್ಮಿ ಪ್ರಿಯಾರಿಟಿ ಕೊಡ್ತೀವಿ. ಟೈಮ್ ಯಾವಾಗ ಸಿಗುತ್ತೆ ಅವಾಗಷ್ಟೇ ಟ್ರೈ ಮಾಡಿಬಿಟ್ಟು ಟೀಚ್ ಮಾಡ್ತೀನಿ. ಓಕೆ, ಬಟ್ ಯಾವಾಗ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಅವಾಗೇನಾಗುತ್ತೆ, ಟೈಮ್ ಇಲ್ಲ ಅಂದರೂ ಟೈಮ್ ಮಾಡ್ಕೊಂಡಾದರೂ ಪಾಠ ಮಾಡ್ತೀನಿ ನಾನು. ಅರ್ಥ ಆಯ್ತಲ್ಲ? ಸೊ ಜಸ್ಟ್ ಸ್ಮಾಲ್ ಮೋಟಿವೇಶನ್ ಫ್ರಮ್ ಯೋರ್ ಸೈಡ್, ದ್ಯಾಟ್ಸ್ ದ ಓನ್ಲಿ ಥಿಂಗ್. ಆ್ಯಂಡ್ ಇಂಪಾರ್ಟೆಂಟ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡಿ. ಸೊ ಕಾಮೆಂಟ್ ಮಾಡ್ತಿರೋ ಬಿಡ್ತಿರೋ ಬಿಟ್ಟಾಕಿ. ಬಟ್ ಕೆಲವರು ಸ್ಟೂಡೆಂಟ್ಸ್ ಇರ್ತಾರೆ, ಟೀಚರ್ಸಿಗೆ ಏನಂದ್ರೂ ಡೌಟ್ ಕೇಳೋಕ್ಕಾಗಲ್ಲ, ಅವ್ರಿಗೆ ಭಾಳ ಭಯ ಆಗುತ್ತೆ. ಅಂಥ ಸ್ಟೂಡೆಂಟ್ಸಿಗೆ ಎಸ್ಪೆಷಲಿ ಶೇರ್ ಮಾಡಿ. ಟಾಪರ್ಸಿಗೇನು ಶೇರ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಟಾಪರ್ಸ್ ಹೆಂಗೆ ಅಂತಂದರೆ ಹೆಂಗಿದ್ರು ಓದ್ಕೊಂಡ್ಬಿಡ್ತಾರೆ, ನಾಟ್ ರಿಕ್ವೈರ್ಡ್ ಅಟ್ ಆಲ್. ಓಕೆ, ಅವ್ರು ಹೆಂಗಿದ್ರು ತಿಳ್ಕೊತಾರೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಾಪರ್ಸ್ ಆ್ಯಂಡ್ ಆಲ್. ಐ ಆಮ್ ಇಂಟ್ರೆಸ್ಟೆಡ್ ಇನ್ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ವೆರಿ ಸ್ಕ್ಯಾರ್ಡ್ ಆಫ್ ಟೀಚರ್ಸ್ ಆ್ಯಂಡ್ ಹೂ ಆರ್ ಎಫ್ರೇಡ್ ಆಫ್ ದ ಸಬ್ಜೆಕ್ಟ್. ಅಂಥ ಸ್ಟೂಡೆಂಟ್ಸ್ ಬೇಕು ನನಗೆ, ಅಂಥವ್ರನ್ನ ಮೋಟಿವೇಟ್ ಮಾಡಬೇಕು. ದಟ್ಸ್ ಇಂಪಾರ್ಟೆಂಟ್ ಫಾರ್ ಮೀ, ದಟ್ಸ್ ಮೈ ಗೋಲ್. ಓಕೆ, ಎನಿವೇಸ್, ಸೊ ಲಾಗರಿದಮ್ ಅಂದರೆ ಇಷ್ಟು ನಿಮಗೆ ಸದ್ಯಕ್ಕೆ ಗೊತ್ತಿರಲಿ. ಅರ್ಥ ಆಯ್ತಲ್ಲ? ಆ್ಯಂಡ್ ಸರ್ಟನ್ ಥಿಂಗ್ಸ್ ನೀವು ಇನ್ನೇನು ಕಲಿಬೋದು. ದಿಸ್ ಫಂಕ್ಷನ್ ಲಾಗರಿದಮಿಕ್ ಫಂಕ್ಷನ್. ಓಕೆ 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 ಹಾಂ, ಎಸ್. ಇನ್ನೊಂದೇನೆಂದರೆ, ಈಗ ಇನ್ವರ್ಸ್ ಅಂತ ಹೇಳಿದ್ನಲ್ಲ, ಇನ್ವರ್ಸ್ ಅಂತ ಅಂದರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಡೊಮೈನ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಏನಿದೆಯಲ್ಲ, ಈಗ ಇನ್ವರ್ಸ್ ಅಂದರೆ ಉಲ್ಟಾಗ್ಬೇಕು ತಾನೆ. ಸೊ ರೇಂಜ್ ಏನಿದೆಯಲ್ಲ ಅದು ಡೊಮೈನ್ ಆಗುತ್ತೆ. ಯಾರಿಗೆ? ಲಾಗರಿದಮ್ ಫಂಕ್ಷನ್. ಸೊ ಲಾಗರಿದಮ್ ಫಂಕ್ಷನ್ಸ್ ಇಂದು ಡೊಮೈನ್ ನಿಮಗೆ ಗೊತ್ತಿರಬೇಕು, ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್. ಆ್ಯಂಡ್ ರೇಂಜ್ ಆಫ್ ದ ಲಾಗರಿದಮ್ ಫಂಕ್ಷನ್ ಈಸ್ ಆರ್. ಉಲ್ಟಾ ಆಗುತ್ತೆ ಅಷ್ಟೇ ಇನ್ವರ್ಸ್ ಅಂತ ಅಂದರೆ, ರೈಟ್? ನಿಮಗೆ ಗೊತ್ತಿರಬೇಕು ಅದು. ರಿಲೇಷನ್ಸ್ ಫಂಕ್ಷನ್ಸಲ್ಲಿ ಐ ಥಿಂಕ್ ಹೇಳ್ಕೊಟ್ಟಿದ್ದೀನ. f is from a to b, then inverse of this function is from b to a. Simple. So exponential function is from real numbers to positive real numbers. Logarithm function is from positive numbers to real numbers. ಅಷ್ಟೇ, ಉಲ್ಟಾ ಪಲ್ಟಾ, ಇನ್ವರ್ಸ್. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ದೆನ್ ವಿ ಆರ್ ಹ್ಯಾವಿಂಗ್ ಇಸ್ ದರ್ ಎನಿಥಿಂಗ್ ಎಲ್ಸ್? ಇನ್ನು ಫಾರ್ಮುಲಾಗಳಿದ್ದಾವೆ. ಈ ಫಾರ್ಮುಲಾಗಳು ನೀವು ಬೇಸಿಕ್ಕಾಗಿ ಐ ಥಿಂಕ್ ಎಲ್ಲಿ ಕಲ್ತಿರ್ತೀರಪ್ಪ, ಫಿಸಿಕ್ಸಲ್ಲಿ ಕಲ್ತಿರ್ತೀರಾ, ಎಲ್ಲೋ ಕಲ್ತಿರ್ತೀರಾ ನೋಡಿ. ಇವು ಕೆಲವೊಂದು ಥಿಂಗ್ಸು ನಿಮಗೆ ಗೊತ್ತಿರಬೇಕು. ದೇರ್ ಆರ್ ಸರ್ಟನ್ ಪ್ರೂಫ್ ಫಾರ್ ದಿಸ್ ಒನ್ ಆಲ್ಸೋ. ಎಸ್, ಒನ್ ಮೋರ್ ಥಿಂಗ್ ಏನು ಅಂತಂದರೆ, ನೀವು ಲಾಗ್ ಎ ಟು ದ ಪವರ್ ಆಫ್ ಎಮ್ ಅಂತ ಇದ್ದರೆ ಎಮ್ ಲಾಗ್ ಎ ಅಂತ ಬರೀತೀರಲ್ಲ, ಅದನ್ನು ಹೇಗೆ ಬರೀತೀರಾ ಅನ್ನೋದಕ್ಕೂ ಒಂದು ಪ್ರೂಫ್ ಇದೆ, ಇಲ್ಲೇ ಇದೆ ನಿಮ್ಮ ಮುಂದೆನೇ. ಹೇಗೆ ಅಂತಂದರೆ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಸಿ ಇಯರ್, ರೈಟ್, ಲೆಟ್ ಅಸ್ ಕಮ್ ಟು ದಿಸ್ ಒನ್ ಆಲ್ಸೋ. ಇನ್ನೇನು ಮಾಡ್ತಾ ಇದ್ದೇನೆ ಅಂದಮೇಲೆ ಇದು ಎಕ್ಸ್ಪ್ಲೇನ್ ಮಾಡಿಬಿಡೋಣ. ಇದೇನಿದೆ 1,0. ಓಕೆ, ಇನ್ಪುಟ್ 1 ಹಾಕಿದರೆ ಔಟ್ಪುಟ್ 0 ಬರುತ್ತೆ. ಓಕೆ, ಡನ್, ನೋ ಇಶ್ಯೂಸ್ ಅಟ್ ಆಲ್. ಹೇಗೆ ಇನ್ಪುಟ್ 1ಗೆ ಔಟ್ಪುಟ್ 0 ಬರುತ್ತೆ? ಕ್ಯಾನ್ ಎನಿವನ್ ಟೆಲ್ ಮಿ? ಇಫ್ ಯು ನೋ, ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ಕಾಮೆಂಟ್. ಇಫ್ ಯು ಡೋಂಟ್ ನೋ, ಜಸ್ಟ್ ಲಿಸನ್ ಟು ಇಟ್. ಓಕೆ, 1,0 ಹೇಗೆ ಬರುತ್ತೆ ಅಂದರೆ, ನಾನು ಇಲ್ಲಿ ಹೇಳಿದ್ನಲ್ಲ ನಿಮಗೆ ಇದು. ಓಕೆ, ಸೊ ಲಾಗ್ 1 ಈಸ್ ಈಕ್ವಲ್ ಟು ನನಗೇನು ಬರುತ್ತೆ ಅಂತ ಕ್ವಶನ್ನು. ಅಲ್ಲಿ ಇದ್ರ ಪ್ರಕಾರ 1 ಇನ್ಪುಟ್ ಹಾಕಿದರೆ 0 ಬರುತ್ತೆ ಅಂತ ಅರ್ಥ, ಹೌದಲ್ವಾ? ಸೊ ಹೇಗೆ ಬರುತ್ತೆ ಅಂದರೆ, ಇಲ್ಲಿ ಏನೂ ಬರ್ದಿಲ್ಲ ಅಂದರೆ ನೆನ್ಪಿಟ್ಕೊಳ್ಳಿ, ಏನೂ ಬರ್ದಿಲ್ಲ ಅಂದರೆ ಇಟ್ ಈಸ್ ಬೇಸ್ 10 ಅಂತ ಅರ್ಥ. 10 ಟು ದ ಪವರ್ ಆಫ್ ಏನು ಮಾಡಿದ್ರೆ ನನಗೆ 1 ಸಿಗುತ್ತೆ? 10 ಪವರ್ 0 ಮಾಡಿದ್ರೆ ತಾನೇ 1 ಸಿಗೋದು. 10 ಟು ದ ಪವರ್ ಆಫ್ 0 ಇಸ್ ಈಕ್ವಲ್ ಟು 1. ದೇರ್ ಫೋರ್ ನನಗೆ 1 ಹಾಕಿದಾಗ ಔಟ್ಪುಟ್ಟು 0 ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಅರ್ಥ ಆಯ್ತಲ್ಲ? ಸೊ ಅವರು ಜಸ್ಟ್ ಅಲ್ಲಿ ಪ್ರಾಪರ್ಟೀಸ್ ಹೇಗೆ ಮೆನ್ಷನ್ ಮಾಡಿದ್ರು ಅದೇ ರೀತಿ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲಿ ನೆನ್ಪಿಟ್ಕೊಳ್ಳಿ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನಲ್ಲಿ 0,1, ಬಟ್ ಲಾಗರಿದಮ್ ಫಂಕ್ಷನಲ್ಲಿ 1,0 ಈಸ್ ಆಲ್ವೇಸ್ ಆನ್ ದ ಗ್ರಾಫ್. ಆ್ಯಂಡ್ ದಿಸ್ ಐ ಟೋಲ್ಡ್ ಯು, ರೇಂಜ್ ಆಫ್ ದಿಸ್ ಇಸ್, ಅಲ್ಲಿ ಡೊಮೈನ್ ಆಗುತ್ತೆ, ಇಲ್ಲಿ ರೇಂಜ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. Right, next for very close values near the value of made lesser than any, in other words in fourth quadrant graph approaches y-axis. ಸೇಮ್ ಅದರದ್ದೇನು ಡೆಫಿನೇಷನ್ ಇತ್ತು ಅದೇ ಥರ ಸೆಕೆಂಡ್ ಕ್ವಾಡ್ರಂಟ್ ಅಂದರೆ ವ್ಯಾಲ್ಯೂಸು ತುಂಬ ಕ್ಲೋಸ್ ಆಗ್ತಾ ಇದ್ದಂಗೆಲ್ಲ, ಬಟ್ ಇಲ್ಲಿ ಎಕ್ಸ್ ಆಕ್ಸಿಸಿಗಾಗಲಿ ಅಥವಾ ವೈ ಆಕ್ಸಿಸ್ ಆಗಲಿ ಇಲ್ಲಿ ಮೀಟ್ ಆಗೋದಿಲ್ಲ ಅನ್ನೋದು ನೆನಪಿರಲಿ. ಓಕೆ, ಆ್ಯಂಡ್ ದೆನ್ ಕಮಿಂಗ್ ಟು ವೆರಿ ವೆರಿ ಇಂಪಾರ್ಟೆಂಟ್ 2 properties of the log functions approved below. There are certain properties of the logarithm function, okay, which you must be knowing. ಓಕೆ, ಅದನ್ನು ಹೇಗೆ ಪ್ರೂವ್ ಮಾಡಿದ್ದಾರೆ ಅನ್ನೋದು ಪ್ರೂಫ್ ನಿಮಗೇನು ಎಕ್ಸಾಮಿಗೇನು ಬೇಡ. ಲೆಟ್ ಮಿ ಟೇಕ್ ಅನದರ್ ಶೀಟ್. ಎಕ್ಸಾಮಿಗೆ ಬೇಡ, ಬಟ್ ಜನರಲ್ ಆಗಿ ಗೊತ್ತಿರಬೇಕು. ಓಕೆ, ಏನಂತ ಅಂದರೆ, ನಾವು ಸಪೋಸ್ ಲಾಗ್ ಎ ಪಿ ಅಂತ ತಗೊಂಡು ಅದನ್ನು ಆಲ್ಫಾ ತಗೊಂಡೆ, ಲಾಗ್ ಬಿ ಪಿ ಈಸ್ ಈಕ್ವಲ್ ಟು ಬೀಟಾ ತಗೊಂಡೆ. ಅರ್ಥ ಆಯ್ತಲ್ಲ? ಆ್ಯಂಡ್ ಲಾಗ್ ಬಿ ಎ ಇಸ್ ಈಕ್ವಲ್ ಟು ಗಾಮಾ ತಗೊಂಡೆ.
ಹೌದಲ್ವ? ಈಗ ತಾನೇ ಲಾಗರಿದಮ್ ಡೆಫಿನೇಷನ್ ಕಲ್ತ್ವಿ. ಅದ್ರ ಪ್ರಕಾರ ನಾನು ಏನು ಹೇಳ್ಬೋದು ಹೇಳಿ ಇದಕ್ಕೆ? ಲೆಟ್ ಮಿ ಟೇಕ್ ಆಫ್ ದ ಟೆಕ್ಸ್ಟ್ ಬುಕ್ ಫ್ರಮ್ ಹಿಯರ್. ಏನು ಹೇಳ್ಬೋದು ಹೇಳಿ ಇದಕ್ಕೆ? ವಾಟ್ ಕ್ಯಾನ್ ಐ ಸೇ ಫ್ರಮ್ ದಿಸ್? ಆವಾಗಲೇ ಹೇಳಿದ್ನಲ್ಲ, ಸಮಥಿಂಗ್ ಟು ದ ಪವರ್ ಆಫ್ ಇದನ್ನು ಮಾಡಿದ್ರೆ ಅಂದರೆ ಎ ಟು ದ ಪವರ್ ಆಫ್ ಆಲ್ಫಾ ಮಾಡಿದ್ರೆ ಇದು ಸಿಗುತ್ತೆ. ಇಲ್ಲಿ ಬಿ ಟು ದ ಪವರ್ ಆಫ್ ಬೀಟಾ ಮಾಡಿದ್ರೆ ಪಿ ಸಿಗುತ್ತೆ. ಇಲ್ಲಿ ಬಿ ಟು ದ ಪವರ್ ಆಫ್ ಗಾಮಾ ಮಾಡಿದ್ರೆ ಎ ಸಿಗುತ್ತೆ. ಹೌದಿಲ್ಲ? ಎಸ್ ಆರ್ ನೋ? ರೈಟ್? ಜಸ್ಟ್ ಎ ಮಿನಿಟ್. ಓಕೆ, ಡಿಸ್ಟರ್ಬೆನ್ಸ್ ಮಿನಿಮೈಸ್ಡ್. ರೈಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎ ಟು ದ ಪವರ್ ಆಫ್ ಆಲ್ಫಾ ಇಸ್ ಈಕ್ವಲ್ ಟು ಪಿ, ಪಿ ಟು ದ ಪವರ್ ಆಫ್ ಬೀಟಾ ಇಸ್ ಈಕ್ವಲ್ ಟು ಪಿ, ಬಿ ಟು ದ ಪವರ್ ಆಫ್ ಗಾಮಾ ಇಸ್ ಈಕ್ವಲ್ ಟು ಎ ಆಗುತ್ತೆ. ಹೌದಲ್ವಾ? ಸೊ ಈಗ ಅಬ್ಸರ್ವ್ ಮಾಡಿ, ಎ ಇದೆಯಲ್ಲ, ಇದನ್ನು ತಗೊಂಡು ಬಂದು ಎ ವ್ಯಾಲ್ಯೂ ಏನಿದೆ ಇಲ್ಲಿ ಇದಿದೆಯಾ, ಇಲ್ಲಿ ಹಾಕಿ ಬಿ ಟು ದ ಪವರ್ ಆಫ್ ಗಾಮಾ ಹೋಲ್ ಟು ದ ಪವರ್ ಆಫ್ ಎ ಪವರ್ ಏನಿದೆ ಆಲ್ಫಾ ಇಸ್ ಈಕ್ವಲ್ ಟು ಪಿ. ಕರೆಕ್ಟ್ ಇದೆಯಾ? Yes or no? So that means what? From here what can I write? B to the power of gamma into alpha is equal to P. Yes or no? Right? Right? ಈಗ P ವ್ಯಾಲ್ಯೂ ಸಿಕ್ತಾ ನನಗೆ? P ವ್ಯಾಲ್ಯೂ ಸಿಕ್ತಲ್ಲ? ಸೊ P ವ್ಯಾಲ್ಯೂನ ತಗೊಂಡು ಹೋಗಿ ಇಲ್ಲಿ ಹಾಕಿದರೆ ನನಗೇನು ಸಿಗುತ್ತೆ ಅಂತ ಅಬ್ಸರ್ವ್ ಮಾಡಿ ಕ್ಲೀನಾಗಿ. ವಾಟ್ ವಿಲ್ ಐ ಗೆಟ್? P ಜಾಗದಲ್ಲಿ ಅಂದರೆ B to the power of beta is equal to P ಇದೆಯಲ್ಲ, ಆ P ಜಾಗದಲ್ಲಿ ನಾನೇನು ಹಾಕ್ಬೋದು? ಇದನ್ನು ಹಾಕ್ಬೋದು. Yes or no? Yes or no? So that simply means what? ಬೇಸ್ ಸೇಮ್ ಇದೆಯಾ? ಹಂಗಂತ ಅಂದರೆ ನಮಗೇನು ಸಿಗುತ್ತೆ ಇದರಿಂದ? ಬೀಟಾ ಇಸ್ ಈಕ್ವಲ್ ಟು ಗಾಮಾ ಇಂಟು ಆಲ್ಫಾ. ಫ್ರಮ್ ಹಿಯರ್ ಆಲ್ಫಾ ಇಸ್ ಈಕ್ವಲ್ ಟು ಏನಾಗುತ್ತೆ? ಇದು ಇಂಟು ಇದೆಯಾ? ಈ ಕಡೆ ಬಂದರೆ ಬೀಟಾ ಡಿವೈಡೆಡ್ ಬೈ ಗಾಮಾ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ವಾಟ್ ಈಸ್ ಆಲ್ಫಾ ಇಲ್ಲಿ ಆ್ಯಂಡ್ ವಾಟ್ ಈಸ್ ಬೀಟಾ, ವಾಟ್ ಈಸ್ ಗಾಮಾ, ಅದನ್ನು ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಅರ್ಥ ಆಗ್ಬಿಡುತ್ತೆ ಏನಂತ. ಇಲ್ಲಿ ನೋಡಿ, ಆಲ್ಫಾ ಜಾಗದಲ್ಲಿ ಲಾಗ್ ಬೇಸ್ ಎ, ಸೊ ಲಾಗರಿದಮ್ ಆಫ್ ಪಿ ಟು ಬೇಸ್ ಎ ಏನಾಗುತ್ತೆ? ವಿಚ್ ಇಸ್ ಈಕ್ವಲ್ ಟು ಬೀಟಾ ಅಂದರೆ ಲಾಗರಿದಮ್ ಆಫ್ ಪಿ ವಿತ್ ಬೇಸ್ ಬಿ ಡಿವೈಡೆಡ್ ಬೈ ಲಾಗರಿದಮ್ ಆಫ್ ಎ ಬೇಸ್ ಬಿ. ಈ ರೀತಿ ಫಾರ್ಮುಲಾ. ಇದು ಅಷ್ಟು ಇಂಪಾರ್ಟೆಂಟ್ ಏನಿಲ್ಲ, ಯಾವುದೋ ಒಂದೋ ಎರಡು ಕ್ವಶನಲ್ಲಿ ಯೂಸ್ ಆಗಿದೆ ಅನ್ಕೋತೀನಿ. ನಾಟ್ ಇನ್ ಎಕ್ಸಸೈಸ್ ಐ ಗೆಸ್, ಇಟ್ ಈಸ್ ಯೂಸ್ ಸಮ್ವೇರ್, ಐ ಹ್ಯಾವ್ ಸೀನ್ ಇಟ್. ನೋಡೋಣ ಎಲ್ಲಿ ಯೂಸ್ ಆಗುತ್ತೆ ಅಂತ. ಓಕೆ, ಬಟ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಕಾಂಪಿಟೇಟಿವ್ ಅಲ್ಲಿ ತುಂಬ ಇಂಪಾರ್ಟೆಂಟ್, ಬೇರೆ ಕಡೆ ಗೊತ್ತಿಲ್ಲ ನನಗೆ ಅಷ್ಟು. ರೈಟ್. ಅನದರ್ ಇಂಟ್ರೆಸ್ಟಿಂಗ್ ಪ್ರಾಪರ್ಟಿ ದಟ್ ಯು ವಿಲ್ ನೋಟಿಸ್ ಹಿಯರ್ ಈಸ್ ಲಾಗರಿದಮ್ ಆಫ್ ಪಿ ಕ್ಯೂ ಈಸ್ ಈಕ್ವಲ್ ಟು, ನಾವು ಓದ್ತೀವಿ ಲಾಗ್ ಎ ಬಿ ಈಸ್ ನಥಿಂಗ್ ಬಟ್ ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಓದ್ತೀವಿ. ಹೌದಲ್ವಾ? ಸೊ ಅದು ನಿಮಗೆ ಗೊತ್ತಿರಬೇಕು, ಪಿ ಕ್ಯೂ. ಓಕೆ, ರೈಟ್. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ರೈಟ್. ಸೊ ಇದು ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆಫ್ಟರ್ ದ್ಯಾಟ್ ಈಗ ತಾನು ಹೇಳಿದ್ನಲ್ಲ, ಲಾಗ್ ಎಕ್ಸ್ ಟು ದ ಪವರ್ ಆಫ್ ಎಮ್ ಅಥವಾ ಎ ಟು ದ ಪವರ್ ಆಫ್ ಎಮ್ ಇದ್ದರೆ ನಾವೇನು ಮಾಡ್ತೀವಿ? ಎಮ್ ಇಂಟು ಲಾಗ್ ಎಕ್ಸ್ ಅಂತ ಬರ್ತೀವಿ. ಯಾಕೆ ಅಂತ ಅಂದರೆ ಕೇಳಿಸ್ಕೊಳ್ಳಿ ಕ್ಲೀನಾಗೆ. ಇನ್ ಕೇಸ್ ನಾನು ಇಲ್ಲಿ ಎರಡು ಸೇಮ್ ತೊಗೊಂಡಪ್ಪ, ಪಿ ತೊಗೊಂಡೆ ಅಂದ್ಕೊಳ್ಳಿ. ಸೊ ಪಿ ಇಂಟು ಪಿ ಇಸ್ ವಾಟ್? ಪಿ ಸ್ಕ್ವೇರ್. ದೆನ್ ವಾಟ್ ದಿಸ್ ಫಾರ್ಮುಲಾ ಬಿಕಮ್ಸ್ ಪಿ ಪ್ಲಸ್ ಕ್ಯೂ ಜಾಗದಲ್ಲೂ ಕೂಡ ಪಿ ಇದೆ ತಾನೆ. ಸೊ ಏನಾಯ್ತು ಇಲ್ಲಿ? ಲಾಗ್ ಪಿ ಪ್ಲಸ್ ಲಾಗ್ ಪಿ, 2 ಲಾಗ್ ಪಿ. ಇದನ್ನೇ ಏನು ಮಾಡ್ತಾರೆ ಅಂತ ಅಂದರೆ ಜನರಲೈಸ್ ಮಾಡಿಬಿಟ್ಟು, ಜನರಲೈಸ್ ಅಂದರೆ ಏನು? ಎಲ್ಲ ಎನ್ ವ್ಯಾಲ್ಯೂಸಿಗೂ ಸ್ಯಾಟಿಸ್ಫೈ ಆಗುತ್ತೆ ಅಂತ ಪ್ರೂಫ್ ಇಲ್ಲ ನಿಮಗಿದು. ಓಕೆನಾ? ಸೊ ಅದನ್ನು ಜನರಲೈಸ್, ಈಗ ಪಿ ಸ್ಕ್ವಯರ್ ಇತ್ತಾ, ಆ 2 ಏನಾಯಿತು ಮುಂದೆ ಬಂತು. ಹೌದಲ್ವಾ? ಸೊ ಅದೇ ಥರ ಜನರಲೈಸ್ ಮಾಡಿಬಿಟ್ಟು ಏನು ಮಾಡ್ತಾರೆ? ವೇರ್ ಎವರ್ ಯು ಗೆಟ್ ಲಾಗ್ ಪಿ ಟು ದ ಪವರ್ ಆಫ್ ಎನ್, ಯು ಕ್ಯಾನ್ ರೈಟ್ ಎನ್ ಇಂಟು ಲಾಗ್ ಪಿ ಅಂತ ಬರೀತಾರೆ. ಅರ್ಥ ಆಯ್ತಲ್ಲ? ಆ್ಯಂಡ್ ಒನ್ ಮೋರ್ ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ. ದಟ್ ಇಸ್ ನಥಿಂಗ್ ಬಟ್ ದೇರ್ ಆರ್ ಬೇಸಿಕ್ ಫಾರ್ಮುಲಾ. ಇವೆಲ್ಲ ನೀವು ಐ ಥಿಂಕ್ 10th CBSE ಓದಿರೋರಿಗೆ ಇರುತ್ತಾ? ಯಾರಿಗೂ ಇದೆ, ಒಟ್ಟು CBSE ಅವ್ರಿಗೆ ಇರಬೇಕನ್ಸುತ್ತೆ. ಸೊ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಫಾರ್ಮುಲಾಗಳು ನಿಮಗೆ ತುಂಬ ಯೂಸ್ ಆಗುತ್ತೆ ಎಕ್ಸಸೈಸ್ ಸಾಲ್ವ್ ಮಾಡಬೇಕಾದ್ರೆ. ಓಕೆ, ಎಸ್ಪೆಷಲಿ ಪ್ರಾಡಕ್ಟ್ ಇದ್ದರೆ ಪ್ಲಸ್ಸು ನೆನ್ಪಿಟ್ಕೊಳೋದು ತುಂಬ ಈಸಿ. ನಾನು ಹೇಗೆ ನೆನ್ಪಿಟ್ಕೋತಿದ್ದೆ ಅಂತಂದರೆ ಪಿ ಫಾರ್ ಪ್ರಾಡಕ್ಟ್, ಪಿ ಫಾರ್ ಪ್ಲಸ್, ಸಿಂಪಲ್. ಓಕೆ, ಎಕ್ಸ್ ಡಿವೈಡೆಡ್ ಬೈ ವೈ ಡಿವೈಡೆಡ್ ಬೈ ಸಿಂಬಲ್ ಇದೆಯಲ್ಲ, ಎಕ್ಸ್ ಡಿವೈಡೆಡ್ ಬೈ, ಇಲ್ಲೇ ಮೈನಸ್ ಸೈನ್ ಇದೆ, ಅದಕ್ಕೆ ಮೈನಸ್ ಬರುತ್ತೆ ಅಂತ ನೆನ್ಪಿಟ್ಕೊತಿದ್ದೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರಿಮೆಂಬರ್ ದ ಫಾರ್ಮುಲಾ ಫಾರ್ ಆಲ್ ದೀಸ್ ಥಿಂಗ್ಸ್. ಅಲ್ಲಿಗೆ ಇದೆಲ್ಲ ಆಯಿತು. ಈಸ್ ಇಟ್ ಟ್ರೂ ದಟ್ ಓಕೆ ಫಾರ್ ಆಲ್ ರಿಯಲ್ ವ್ಯಾಲ್ಯೂಸ್? ರೈಟ್. ನೆಕ್ಸ್ಟು ಡೆರಿವೇಟಿವ್ ಆಫ್ ಇ ಪವರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಇ ಪವರ್ ಎಕ್ಸ್, ಲಾಗ್ ಎಕ್ಸ್ ಡೆರಿವೇಟಿವ್ 1/x. ದೆನ್ ಕಮ್ಸ್ ಯುವರ್ ಎಕ್ಸಸೈಸ್ ಪ್ರಾಬ್ಲಮ್ಸ್. ರೈಟ್. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ ಅಂದರೆ ಇವೆರಡು.
ಅಂದರೆ ಇ ಪವರ್ ಎಕ್ಸ್ ಇನ್ ಫಾರ್ಮುಲಾ ಡೆರಿವೇಟಿವ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್, ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಈಸ್ ವಾಟ್ 1/x. ಇದ್ರದ್ದು ಪ್ರೂಫ್ ಕೂಡ ತಿಳ್ಕೊಂಬಿಡೋಣ. ಪ್ರೂಫ್ ಎಲ್ಲೂ ಕೇಳೋದಿಲ್ಲ, ಬಟ್ ನಿಮಗೆ ಗೊತ್ತಿರಬೇಕು ಹೇಗೆ ಬರುತ್ತೆ ಅಂತೇಳಿ. ಓಕೆ, ದಿಸ್ ಈಸ್ ವೆರಿ ಸಿಂಪಲ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಫ್ರಮ್ ವಿಚ್ ಐ ಥಿಂಕ್ ಫಸ್ಟ್ ಇಯರಲ್ಲಿ ಡೆರಿವೇಟಿವ್ಸ್ ಓದಿರ್ತೀರ ನೋಡಿ, ಅದರಲ್ಲಿ ನಿಮಗೆ ಫಸ್ಟ್ ಪ್ರಿನ್ಸಿಪಲ್ ಅಂತ ಕಲ್ತಿದ್ದೀರಾ, ಹೌದಲ್ವಾ? ಸೊ ಸಪೋಸ್ f of x is equal to e power x. Okay, so we have to find the derivative of e power x. We have the formula limit h tends to 0 f of x plus h minus f of x. ನಾನು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಹೇಳಬೇಕಾದ್ರೆ ನಿಮಗೆ ಈ ಫಾರ್ಮುಲಾ ಹೇಗೆ ಬರುತ್ತೆ ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ, ಹೌದಲ್ವಾ? ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಲಿಮಿಟ್ h tends to 0 f of x plus h. f of x ಅಂದರೆ e power x. ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಅಂತ ಅಂದರೆ ಏನಾಗುತ್ತೆ, ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಪ್ಲಸ್ ಹೆಚ್ ಹಾಕಿ, ಸಿಂಪಲ್ ಥಿಂಗ್. ಸೊ ದೇರ್ ಫಾರ್ ವಾಟ್ ವಿಲ್ ಯು ಗೆಟ್, ಇ ಪವರ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ಈಗ ನಾನು ಹೆಚ್ ಜಾಗದಲ್ಲಿ 0 ಹಾಕಿದರೆ ನನಗೆ ಡಿನಾಮಿನೇಟ್ರಲ್ಲಿ 0 ಬಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ವಾಟ್ ಐ ಕ್ಯಾನ್ ಡೂ ಈಸ್, ಐ ಕ್ಯಾನ್ ವೆರಿ ಈಸಿಲಿ ಡೂ ಒನ್ ಥಿಂಗ್, ಲಿಮಿಟ್ ಎಕ್ಸ್ ಪವರ್ 0 ಇ ಪವರ್ ಎಕ್ಸ್ ಇಂಟು ಇ ಪವರ್ ಹೆಚ್ ಮೈನಸ್ ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ಈಗೇನು ಮಾಡೋಣ, ಇ ಪವರ್ ಎಕ್ಸ್ನ ಕಾಮನ್ ತೆಗೆದು ಬಿಡೋಣ. ಕಾಮನ್ ತೆಗೆದ್ರೆ ಏನಾಗುತ್ತೆ, ಹೊರಗೆ ಬರುತ್ತೆ. ರಿಮೈನಿಂಗ್ ಏನಿದೆಯಲ್ಲ ಅದನ್ನು ಬರೀರಿ. ಇ ಪವರ್ ಎಕ್ಸು ಕಾಮನ್ನು ಹೊರಗೆ ಹೋಗಿದೆ ಅಂತ ಅಂದರೆ ಇಲ್ಲಿ ಉಳಿದಿದ್ದು ಇ ಪವರ್ ಹೆಚ್ ಮೈನಸ್ 1 ಡಿವೈಡೆಡ್ ಬೈ ಹೆಚ್. ಇದು ನಿಮಗೆ ಫಾರ್ಮುಲಾ ಗೊತ್ತಿದೆಯೋ ಇಲ್ಲೋ ಐ ಡೋಂಟ್ ನೋ, ಬಟ್ ಯು ಹ್ಯಾವ್ ಟು ನೋ ದಿಸ್ ಫಾರ್ಮುಲಾ. ದಿಸ್ ವ್ಯಾಲ್ಯೂ ಈಸ್ 1. ದೇರ್ ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯಿತು, ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಆಯಿತು. ಅರ್ಥ ಆಯ್ತಲ್ಲ? ಓಕೆ, ಸೊ ನೆನಪಿರಲಿ. ಈಗ ಕೆಲವರಿಗೆ ಕ್ವಶನ್ ಬರುತ್ತೆ, ಮ್ಯಾಮ್ ಇಲ್ಲಿ ಲಿಮಿಟ್ ಅಪ್ಲೈ ಮಾಡಬೇಕಿತ್ತಲ್ಲ, ಅದನ್ನು ಹೊರಗೆ ಹೆಂಗೆ ಬರ್ದ್ರಿ ಅಂದರೆ, ನೆನ್ಪಿಟ್ಕೊಳ್ಳಿ, ಲಿಮಿಟ್ ಇಲ್ಲಿ ಯಾವುದಕ್ಕೆ ಅಪ್ಲೈ ಮಾಡ್ತಿರೋದು, ಹೆಚ್ಚಿಗೆ. ಅಂದರೆ ಎಕ್ಸ್ ಈಸ್ ಫ್ರೀ ಫ್ರಮ್ ಹೆಚ್. ಸೊ ಇ ಪವರ್ ಎಕ್ಸು ಫ್ರೀ ಫ್ರಮ್ ಹೆಚ್ ಇದೆ ತಾನೆ, ಅದಕ್ಕೆ ಹೊರಗೆ ಬರ್ದುಬಿಟ್ಟಿನಿ. ಜಸ್ಟ್ ಲೈಕ್ ಕಾನ್ಸ್ಟೆಂಟ್ ಟ್ರೀಟ್ ಮಾಡಿದ್ದೀವಿ ಅದನ್ನು. ಓಕೆ, ಯಾಕಂದರೆ ಆ ಲಿಮಿಟ್ ಅಪ್ಲೈ ಆಗ್ತಿರೋದು ಹೆಚ್ಚು ಟರ್ಮ್ಸ್ಗಳಿಗೆ ಮಾತ್ರ. ಹಾಗಂದ್ರೆ ಮ್ಯಾಮ್ -1 ತೊಗೋಬೋದಿತ್ತಲ್ಲ ಅಂತ ಕೆಲವರು ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಹೇಳ್ತೀರಾ. ಬಟ್ ದ ಥಿಂಗ್ ಈಸ್, ಇದು ಪ್ರಾಡಕ್ಟ್ ಇದೆ, ಇಲ್ಲಿ ಇ ಪವರ್ ಎಕ್ಸ್ ಕಾಮನ್ ತೆಗೆದೆ, ಇಲ್ಲಿ ಪ್ರಾಡಕ್ಟ್ ಇತ್ತು. ಪ್ರಾಡಕ್ಟ್ ಇರೋದ್ರಿಂದ ಹೊರಗೆ ಬರೆಯೋಕ್ಕೆ ನನಗೆ ಪಾಸಿಬಲ್ ಆಯಿತು, ಇಲ್ಲ ಅಂತಂದರೆ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಒನ್. ಸಿಮಿಲರ್ಲಿ ಫಾರ್ ಲಾಗ್ ಎಕ್ಸ್ ಏನಾಗುತ್ತೆ ನೋಡೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಗೇನ್ ಯೂಸಿಂಗ್ ದ ಸೇಮ್ ಪ್ರಿನ್ಸಿಪಲ್. ವಾಟ್ ವಿಲ್ ಯು ಗೆಟ್, ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಅಂತ ಅಂದರೆ ಲಾಗ್ ಆಫ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ಕರೆಕ್ಟ್ ಇದೆಯಾ? ಈಗ ಅಬ್ಸರ್ವ್ ಮಾಡಿ, ನಾನು ಈಗ ತಾನೇ ಹೇಳಿದೆ ನಿಮಗೆ, ನಮಗೆ ಫಾರ್ಮುಲಾ ಗೊತ್ತಿದೆ. ಲಾಗ್ ಎ ಮೈನಸ್ ಲಾಗ್ ಬಿ ಅಂತ ಇದ್ದರೆ ಲಾಗ್ ಎ ಬೈ ಬಿ. ಓಕೆ, ಲಾಗ್ ಎ ಬೈ ಬಿ ಇದ್ದರೆ ಲಾಗ್ ಎ ಮೈನಸ್ ಲಾಗ್ ಬಿ. ಅದೇ ಥರ ಸ್ಪ್ಲಿಟ್ ಇರೋದನ್ನು ಕೂಡ ಕೂಡಿಸಿ ಬರಿಬೋದಲ್ವಾ? ಸೊ ಹೇಗೆ ಬರಿತೀರಾ, ಲಿಮಿಟ್ ಹೆಚ್ ಟೆನ್ಸ್ ಟು 0 ಲಾಗ್ ಎಕ್ಸ್ ಪ್ಲಸ್ ಹೆಚ್ ಡಿವೈಡೆಡ್ ಬೈ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಹೆಚ್ ಇದೆ ಇಲ್ಲಿ. ಅರ್ಥ ಆಯ್ತಲ್ಲ? ಲಾಗ್ ಎಕ್ಸ್ ಬೈ ವೈ ಈಸ್ ನಥಿಂಗ್ ಬಟ್ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ. ಆ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಿದ್ದೀನಿ ನಾನು. ನೌ ಲಿಮಿಟ್ ಹೆಚ್ ಟೆನ್ಸ್ ಟು 0. ಈಗ ಇದನ್ನು ಅಬ್ಸರ್ವ್ ಮಾಡಿ, ಇದನ್ನು ಸ್ಪ್ಲಿಟ್ ಮಾಡಿ ನಾನು ಏನಂತ ಬರಿಬೋದು, ಎಕ್ಸ್ ಬೈ ಎಕ್ಸ್ ಪ್ಲಸ್ ಹೆಚ್ ಬೈ ಎಕ್ಸ್ ಬರಿಬೋದಲ್ವಾ? ಜಸ್ಟ್ ಎಲ್ ಸಿ ಎಮ್ ಎಕ್ಸ್ ತೊಗೊಂಡ್ರೆ ಮತ್ತೆ ಇದೇ ಟರ್ಮ್ ಸಿಗುತ್ತೆ. ಇದೇನಾಯಿತು, 1 ಆಯಿತು. ಅವಾಗ ಏನಾಗುತ್ತೆ ನಿಮಗೆ ಅಂತ ಅಂದರೆ, ಲೆಟ್ ಮಿ ರೈಟ್ ಇಟ್ ಹಿಯರ್, ಲಿಮಿಟ್ ಹೆಚ್ ಟೆನ್ಸ್ ಟು 0 ಲಾಗ್ 1 ಪ್ಲಸ್ ಹೆಚ್ ಬೈ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಹೆಚ್. ಕರೆಕ್ಟ್ ಇದೆಯಾ? ರೈಟ್. ಸೊ ಈಗೇನಾಗ್ತಾ ಇದೆ ಅಂದರೆ, ನನಗೆ ಒಂದು ಫಾರ್ಮುಲಾ ಗೊತ್ತಿದೆ. ಏನು ಫಾರ್ಮುಲಾ ಅಂತ ಅಂದರೆ, ಲಾಗ್ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1 ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಇದ್ದರೆ. ಓಕೆನಾ? ಅಂದರೆ 1 ಪ್ಲಸ್ ಸಮಥಿಂಗ್ ಡಿವೈಡೆಡ್ ಬೈ ಸಮಥಿಂಗ್ ಸೇಮ್ ಇರಬೇಕಿದು, ಆ್ಯಂಡ್ ಆ ಸೇಮ್ ವ್ಯಾಲ್ಯೂ ಟೆನ್ಸ್ ಟು 0 ಇರಬೇಕು ನನಗೆ. ಇಲ್ಲಿ ಏನಿದೆ ನೋಡಿ, 1 ಪ್ಲಸ್ ಆ ಸಮಥಿಂಗ್ ಜಾಗದಲ್ಲಿ ಹೆಚ್ ಬೈ ಎಕ್ಸ್ ಇದೆಯಾ ನನ್ನ ಹತ್ರ. ಇಲ್ಲಿ ಕೆಳಗಡೆ ಹೆಚ್ ಬೈ ಎಕ್ಸ್ ಇದ್ದಿದ್ರೆ ನಾನು ಫಾರ್ಮುಲಾ ಅಪ್ಲೈ ಮಾಡ್ಬೋದಿತ್ತು, ಇಲ್ಲ ತಾನೆ? ಸೊ ಒಂದು ಕೆಲಸ ಮಾಡೋಣ, ಇಲ್ಲಿ ಎಕ್ಸ್ ಬರೆಯೋಣ. ಸುಮ್ಮನೆ ಬರೆಯೋಕ್ಕಾಗಲ್ಲ ತಾನೆ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡೋಣ. ಕ್ಯಾನ್ಸಲ್ ಔಟ್ ಆದರೆ ಸೇಮ್ ಇದೆ ತಾನೆ. ಈ ಡಿನಾಮಿನೇಟ್ರಲ್ಲಿರೋ ಎಕ್ಸ್ ನಾನು ಹೊರಗಡೆ ಕಾಮನ್ ತೆಗೆದ್ರೆ ಏನಾಗುತ್ತೆ, 1 ಬೈ ಎಕ್ಸ್. ನನಗೆ ಉಳಿಯೋದೇನು, ಲಿಮಿಟ್ ಹೆಚ್ ಟೆನ್ಸ್ ಟು 0 ಲಾಗ್ 1 ಪ್ಲಸ್ ಹೆಚ್ ಬೈ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಬೈ ಎಕ್ಸ್. ಈ ಹೆಚ್ ಬೈ ಎಕ್ಸ್, ಈ ಎಕ್ಸ್ನ ನಾನು ಹೊರಗೆ ಬರೆದೆ. ಸೊ ಇದ್ರ ಟೋಟಲ್ ವ್ಯಾಲ್ಯೂ 1.
ಈ ಕೆಲವೊಬ್ರು ಕೇಳ್ಬೋದು ಮ್ಯಾಮ್ ಇಲ್ಲಿ ಸೇಮ್ ವ್ಯಾಲ್ಯೂ ಟೆನ್ಸ್ ಟು 0 ತಾನೆ, ಸೊ h by x ತಾನೆ ಅಂತಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ವೆನ್ ಎವರ್ h by x ಇಸ್ ಟೆಂಡಿಂಗ್ ಟು 0, h ಈಸ್ ಟೆಂಡಿಂಗ್ ಟು 0 ಅಂದರೆ h 0ಗೆ ಹತ್ರ ಆಗ್ತಾ ಇದೆ ಅಂದರೆ 0 by ಎನಿಥಿಂಗ್ ಈಸ್ ಎನಿ ಆಫ್ 0. ಸೊ ಆಸ್ h ಟೆನ್ಸ್ ಟು 0, h by x ಆಲ್ಸೋ ಟೆನ್ಸ್ ಟು, ಅದು ಬರೆಯೋ ನೆಸೆಸಿಟಿ ಏನಿಲ್ಲ ಅಂತ ಅರ್ಥ. ದೇರ್ ಫೋರ್ ಏನಾಯಿತು, f ಡ್ಯಾಶ್ ಆಫ್ x ಇಸ್ ಈಕ್ವಲ್ ಟು 1 by x. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ದ ಡೆರಿವೇಟಿವ್ ಆಫ್ e ಪವರ್ x ಈಸ್ e ಪವರ್ x itself and the derivative of log x is 1 by x ಅಂತ ಬರಿತೀವಿ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಪ್ರೂಫ್ ಫಾರ್ ದೀಸ್ ಟು ಥಿಂಗ್ಸ್, ರೈಟ್? ಸೊ ದಟ್ಸ್ ಆಲ್, ರೈಟ್. ನೆಕ್ಸ್ಟ್ ಏನಿದೆ ನಿಮ್ಮದು, ಇನ್ನೂ ಏನೂ ಇಲ್ಲ, ಡೈರೆಕ್ಟ್ ಎಕ್ಸಸೈಸೇ ಇರೋದು. ಸೊ ಎಕ್ಸಸೈಸ್ 5.4 ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಡಿಫ್ರೆನ್ಷಿಯೇಟ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಸೊ ಜಸ್ಟ್ ಡಿಫ್ರೆನ್ಷಿಯೇಷನ್ ಮಾಡ್ಬೇಕು ನಾವು, ಇನ್ನೇನು ಇಲ್ಲ ಅದರಲ್ಲಿ. ಓಕೆ, ಕ್ವೆಶನ್ ನಂಬರ್ 1, e ಪವರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡ್ತೀರಾ, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಥವಾ ಲೆಟ್ ವೈ ಈಸ್ ಈಕ್ವಲ್ ಟು, ಹೌದಲ್ವಾ? ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ, ಮುಂದೆ ಸಾಲ್ವ್ ಮಾಡ್ತೀರಾ, ಅಂದರೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಬೈ ಸೈನ್ ಎಕ್ಸ್, ರೈಟ್? ಈಗ ಡಿಫ್ರೆನ್ಷಿಯೇಟ್ ದಿಸ್ ಒನ್ ಅಂತ ಅಂದರೆ ಏನು ಬರಿಬೇಕಲ್ಲಿ, ಡಿಫ್ರೆನ್ಷಿಯೇಟ್ ದ ಎಬೋ ಈಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ಅರ್ಥ ಆಯ್ತಲ್ಲ? ಈ ರೀತಿ ಬರೆದು ಈಗೇನು ಮಾಡ್ತೀರಾ, ಡಿಫ್ರೆನ್ಸಿಯೇಷನ್ ಯು ಬೈ ವಿ ರೂಲ್ ತಾನೆ. ಯು ಬೈ ವಿ ರೂಲ್ ಏನು ಹೇಳುತ್ತೆ, ಈಗ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂತಂದರೆ ಏನು ಮಾಡ್ತೀರಾ ನೀವು, ಡಿನಾಮಿನೇಟರ್ ಇಂಟು ನ್ಯೂಮರೇಟರ್ ಡ್ಯಾಶ್ ಮೈನಸ್ ನ್ಯೂಮರೇಟರ್ ಇಂಟು ಡಿನಾಮಿನೇಟರ್ದು ಡಿಫ್ರೆನ್ಸಿಯೇಷನ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್. ಕರೆಕ್ಟ್ ಇದೆಯಾ ಇದು? ಕರೆಕ್ಟ್ ಇದೆಯಾ? ಈ ರೀತಿನಾದರೂ ನೆನ್ಪಿಟ್ಕೊಳ್ರಿ. ಅಥವಾ ಯು ಬೈ ವಿ ಇದು ಫಾರ್ಮುಲಾ ಏನು ಹೇಳ್ಕೊಟ್ಟಿದ್ದೀನಿ, ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಕರೆಕ್ಟ್? ಸೊ ಇಲ್ಲಿ ವಿ ಏನಿದೆ ಸೈನ್ ಎಕ್ಸ್, ಯು ಏನಿದೆ ಇ ಪವರ್ ಎಕ್ಸ್. ಸೊ ಲೆಟ್ ಅಸ್ ಡಿಫ್ರೆನ್ಷಿಯೇಟ್ ನಾವು. ಏನು ಸಿಗುತ್ತೆ, ಲೆಫ್ಟ್ ಸೈಡ್ ಕೂಡ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು sin x as it is d by dx of numerator ಏನಿದೆ e power x minus numerator as it is d by dx of denominator ಏನಿದೆ sin x, right? So differentiate ಮಾಡ್ತೀರಾ. next what will you do, divided by denominator square ಅಂದರೆ sin x square means sin square x, ಕರೆಕ್ಟಾ? next dy by dx is equal to sin x into e power x minus e power x into differentiation of sin x is cos x divided by sin x whole square. ಕರೆಕ್ಟ್ ಇದೆಯಾ? ಈಗ ಅಬ್ಸರ್ವ್ ಮಾಡಿ, ಇ ಪವರ್ ಎಕ್ಸ್ನ ನಾನು ಕಾಮನ್ ತೆಗಿಬೋದು, ತೆಗೆದ್ರೂ ಓಕೆ, ತೆಗಿಲಿಲ್ಲ ಅಂದ್ರೆ ಇಲ್ಲೇ ಏನು ಮಾಡಿದ್ರು ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಅಥವಾ ಏನು ಮಾಡ್ಬೋದು, ಇ ಪವರ್ ಎಕ್ಸ್ ಕಾಮನ್ ತೆಗೆದು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಲೂ ಬರಿಬೋದು, ಏನು ತೊಂದರೆ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡ್ತೀರಾ, ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಇ ಟು ದ ಪವರ್ ಆಫ್ ಸೈನ್ ಎಕ್ಸ್. ಓಕೆ, ಸೊ ಏನಿದೆ, ಲೆಟ್ ವೈ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಓಕೆ, ಕರೆಕ್ಟಾ? ಈಗ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಡಿ ವೈ ಬೈ ಡಿ ಎಕ್ಸ್ ಇ ಪವರ್ ಎಕ್ಸ್ ಇದ್ದಿದ್ರೆ ನಾವೇನು ಮಾಡ್ತೀವಿ, ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ ಇ ಪವರ್ ಎಕ್ಸ್ ಇಟ್ ಸೆಲ್ಫ್, ಕರೆಕ್ಟಾ? ಇ ಪವರ್ ಎಕ್ಸ್ ಇಂದು ಡಿಫ್ರೆನ್ಸಿಯೇಷನ್ ಇ ಪವರ್ ಎಕ್ಸೇ, ಆದರೆ ಅಲ್ಲಿ ಎಕ್ಸ್ ಇಲ್ಲ, ಎಕ್ಸ್ ಬಿಟ್ಟು ಬೇರೆದಿದೆ. ಬೇರೆ ಏನಿದೆ, ಸೈನ್ ಇನ್ವರ್ಸ್ ಇದೆ. ಸೊ ಆ ಬೇರೆ ಏನಿದೆಯೋ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಅರ್ಥ ಆಯ್ತಲ್ಲ? ಸೈನ್ ಇನ್ವರ್ಸ್ ಎಕ್ಸ್. ದೇರ್ಫೋರ್ ವಾಟ್ ವಿಲ್ ಯು ಗೆಟ್, ಇ ಪವರ್ ಸೈನ್ ಇನ್ವರ್ಸ್ ಎಕ್ಸ್ ಇಂಟು 1 by square root of 1 minus x square. This is your dy by dx. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಜಸ್ಟ್ ನಿಮಗೆ ಬೇರೆ ಫಂಕ್ಷನ್ ಬಂತು, ಇನ್ನೊಂದು ಅಂದರೆ ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಇದೆ ಅಂತ ಅಂದರೆ ನೀವೇನು ಮಾಡ್ತೀರಾ, ಹೊರಗಿಂದ ಸ್ಟಾರ್ಟ್ ಮಾಡಿಬಿಟ್ಟು, ಚೈನ್ ರೂಲ್ ಅಂದ್ರೇನು, ಫಸ್ಟ್ ನಿಮಗೆ ಯಾವ್ದು ಕಾಣಿಸ್ತಿದೆಯೋ ಆ ಫಂಕ್ಷನಿಂದ ಸ್ಟಾರ್ಟ್ ಮಾಡಿಬಿಟ್ಟು ಎಂಡ್ವರೆಗೂ ಅಂಟಿಲ್ ಅದು ಎಕ್ಸ್ ಇರೋವರೆಗೂ ನೀವೇನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಯು ಕ್ಯಾನ್ ಈಸಿಲಿ ಸಾಲ್ವ್ ಕ್ವೆಶನ್ ನಂಬರ್ 3 ಬೈ ಯೋರ್ ಸೆಲ್ಫ್. ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಕೇಳಿಸ್ಕೋಬೋದು. ಇ ಪವರ್ ಎಕ್ಸ್ ಕ್ಯೂಬ್ ಇದೆ, ಹೌದಲ್ವಾ? ಸೊ ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಅಂದರೆ ಏನು ಮಾಡ್ತೀರಾ, ಇ ಪವರ್ ಎಕ್ಸ್ ಎಂದು ಡಿಫ್ರೆನ್ಸಿಯೇಷನು ಇ ಪವರ್ ಎಕ್ಸೇ, ಆದರೆ ಅಲ್ಲಿ ಎಕ್ಸ್ ಇಲ್ಲ, ಎಕ್ಸ್ ಬಿಟ್ಟು ಬೇರೆದಿದೆ. ಬೇರೆ ಏನಿದೆ, ಎಕ್ಸ್ ಕ್ಯೂಬ್ ಇದೆ. ಸೊ ಆ ಬೇರೆ ಏನಿದೆಯಲ್ಲ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ.
ಅರ್ಥ ಆಯ್ತಲ್ಲ, ಎಕ್ಸ್ ಕ್ಯೂಬ್. ಸೊ ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್? 3 ಇಂಟು ಎಕ್ಸ್ ಪವರ್ n ಇಂಟು ಎಕ್ಸ್ ಪವರ್ n minus 1. 3 minus 1 is 2. ಸೊ 3x square ಇಂಟು e to the power of x cube. ದಿಸ್ ಇಸ್ ಯುವರ್ ಆನ್ಸರ್. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ದಿಸ್ ಕ್ವಶನ್ ವಿಚ್ ಇಸ್ ವಂಡರ್ಫುಲ್. ಯಾಕೆ ಅಂತಂದರೆ ಎರಡಷ್ಟೇ ಅಲ್ಲದೆ ಇ ಪವರ್ ಎಕ್ಸ್ ಇದೆ, ಟ್ಯಾನ್ ಇನ್ವರ್ಸ್ ಇದೆ, ಬರೀ ಎಕ್ಸ್ ಅಲ್ಲದೆ ಮೈನಸ್ ಎಕ್ಸು ಇದೆ. ಸೊ ನೆನ್ಪಿಟ್ಕೊಳ್ಳಿ ಹೇಗೆ ಸಾಲ್ವ್ ಮಾಡೋದು ಅನ್ನೋದಕ್ಕೆ. ತುಂಬ ಚೆನ್ನಾಗಿದೆ ಈ ಎಕ್ಸಾಂಪಲು. ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್. ನಾವು ಹೊರಗಿಂದ ಸ್ಟಾರ್ಟ್ ಮಾಡ್ಬೇಕು ತಾನೆ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಡಿಫ್ರೆನ್ಸಿಯೇಷನ್ ಈಸ್ ಕಾಸ್. ಸೊ ಸೈನ್ ಒಳಗಡೆ ಇನ್ಪುಟ್ ಏನಾದರೂ ಇರಲಿ ಅದು ಆ್ಯಸ್ ಇಟ್ ಈಸ್. ಸೊ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ ಕಾಸ್ ಎಕ್ಸ್. ಬಟ್ ಅದು ಎಕ್ಸ್ ಇಲ್ಲ. ಎಕ್ಸ್ ಇಲ್ಲ ಅಂದರೆ ಏನು ಮಾಡ್ತೀರಾ? ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಬೇರೆ ಏನಿದೆಯಾ ಅದನ್ನು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಅರ್ಥ ಆಯ್ತಲ್ಲ, ರೈಟ್? ಟ್ಯಾನ್ ಇನ್ವರ್ಸ್ ಇ ಪವರ್ ಮೈನಸ್ ಎಕ್ಸ್, ರೈಟ್? ನೆಕ್ಸ್ಟು ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಇ ಪವರ್ ಮೈನಸ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಡಿಫ್ರೆನ್ಸಿಯೇಷನ್ ಏನು? 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರು. ಇಲ್ಲಿ ಎಕ್ಸ್ ಇರೋ ಜಾಗದಾಗ ಏನಿದೆ? ಇ ಪವರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಕರೆಕ್ಟ್. ಅಲ್ಲಿ ಎಕ್ಸ್ ಅಲ್ಲದೆ ಬೇರೆದಿದೆ ಅಂದರೆ ಏನು ಮಾಡಬೇಕು? ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆ ಬೇರೆದೇನಾದರೂ ಇದ್ದರೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ. ಇ ಪವರ್ ಮೈನಸ್ ಎಕ್ಸ್. ಸೊ ವಾಟ್ ವಿಲ್ ಯು ಗೆಟ್? ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ ಇ ಟು ದ ಪವರ್ ಆಫ್ ಮೈನಸ್ 2x ಅಂದರೆ ಒಳಗಡೆ ಮಲ್ಟಿಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? ಇ ಪವರ್ ಎಕ್ಸೇ, ಆದರೆ ಅಲ್ಲಿ ಎಕ್ಸ್ ಇಲ್ಲ, ಮೈನಸ್ ಎಕ್ಸ್ ಇದೆ. ಸೊ ದಟ್ ಮೀನ್ಸ್ ವಾಟ್? ಒನ್ಸ್ ಅಗೇನ್ ಡಿಫ್ರೆನ್ಷಿಯೇಟ್. ಬೇರೆ ಏನಿದೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಅರ್ಥ ಆಯ್ತಲ್ಲ? ಡಿ ವೈ ಬೈ ಡಿ ಎಕ್ಸ್. ಸೊ ಮೈನಸ್ ಎಕ್ಸ್ ಇಂದು ಡಿಫ್ರೆನ್ಸಿಯೇಷನ್ ಏನು? ಮೈನಸ್ ಹೊರಗಡೆ ಬರಿತೀನಿ. Then dx by dx is 1. Therefore, what is the final answer? d by dx of ಏನಾಗುತ್ತೆ? ಫಸ್ಟು ಮೈನಸ್ ಇದ್ರದ್ದು 1 ಆಗುತ್ತಲ್ಲ. ಆನ್ಸರ್ ನೀವು ಯಾವುದಾದ್ರೂ ಆರ್ಡ್ರಲ್ಲಿ ಬರಿಬೋದು, ಅದು ನಿಮಗೆ ಬಿಟ್ಟಿದ್ದು. ಓಕೆ. ಸೊ ಬಟ್ ಮೈನಸ್ ಸ್ಟಾರ್ಟಿಂಗಲ್ಲಿ ಬರೀರಿ. ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಇಂಟು ಕಾಸ್ ಆಫ್ ಇ ಪವರ್ ಮೈನಸ್ ಎಕ್ಸ್ ಆಯಿತಾ? ಕಾಸ್ ಆಫ್ tan inverse e power minus x divided by 1 plus e to the power of minus 2x. ಈ ರೀತಿ ನೀವು ಸಾಲ್ವ್ ಮಾಡಬೇಕು. ಇದು ತುಂಬ ಚೆನ್ನಾಗಿದೆ. ಚೈನ್ ರೂಲ್ ಕ್ವಶನ್ ಅಂದರೆ ಈ ಥರ ಇರಬೇಕು. ಮ್ಯಾಥ್ಸಲ್ಲಿ ನೀವು ತುಂಬ ಚೆನ್ನಾಗಿ ಕಲಿಬೇಕು ಅಂತಂದ್ರೆ ಏನು ಮಾಡೋದು ಗೊತ್ತಾ? ನೀವೇ ಯಾವುದಾದ್ರು ಒಂದು 4 ಫಂಕ್ಷನ್ ತಗೊಂಡು ಸುಮ್ಮನೆ ಚೈನ್ ರೂಲ್ ಅಪ್ಲೈ ಮಾಡ್ಕಂತ ಹೋಗ್ರಿ, ಹೇಳ್ತೀನಿ. ತುಂಬ ಚೆನ್ನಾಗಿ ಪರ್ಫೆಕ್ಟ್ ಆಗಿಬಿಡ್ತೀರಾ. ಓಕೆನಾ? ಸೊ ಲೆಟ್ ಮಿ ಟರ್ನ್ ದ ಶೀಟ್. ರೈಟ್. ಇಲ್ಲಿ ಅವರು 8 to 10 ಕ್ವೆಶನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ನೀವೇನು ಮಾಡ್ಬೇಕಂದ್ರೆ ನೀವೇ ಸೈನ್ ಒಳಗಡೆ ಕಾಸು ಒಳಗಡೆ ಇನ್ವರ್ಸ್ ಒಳಗಡೆ ಮತ್ತೆ ಇ ಪವರ್ ಎಕ್ಸ್ ಅದ್ರ ಒಳಗಡೆ ಎಕ್ಸ್ ಸ್ಕ್ವೇರು ಆ ಥರ ಸುಮ್ಮನೆ ಉದ್ದಕ್ಕೆ ಒಂದು ಬರೆದು ನೀವೇ ಡಿಫ್ರೆನ್ಷಿಯೇಟ್ ಮಾಡಿ. ಅವಾಗ ನಿಮಗೆ ಚೈನ್ ರೂಲು ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ಓಕೆನಾ? ರೈಟ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ ಯಾವುದು? 4 ಆಯ್ತಲ್ಲ, 5. ಸೊ ಲಾಗ್ ಆಫ್ ಸಮಥಿಂಗ್ y ಈಸ್ ಈಕ್ವಲ್ ಟು ಏನಿದೆ? ಲಾಗ್ ಒಳಗಡೆ ಏನೋ ಒಂದು ಫಂಕ್ಷನ್ ಇದೆ, ಕಾಸ್ ಇ ಪವರ್ ಎಕ್ಸ್ ಇದೆ, ಹೌದಲ್ವಾ? ಸೊ ಏನು ಮಾಡ್ತೀರಾ? ಅಗೇನ್ ಚೈನ್ ರೂಲ್. ಡಿ ವೈ ಬೈ ಡಿ ಎಕ್ಸ್ ಡಿಫ್ರೆನ್ಷಿಯೇಟ್ ಆನ್ ಬೋತ್ ಸೈಡ್ಸ್. ಸೊ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ 1 ಬೈ ಎಕ್ಸ್. ಆದರೆ ಎಕ್ಸ್ ಜಾಗದಲ್ಲಿ ಏನಿದೆ? ಎಕ್ಸ್ ಅಷ್ಟೇ ಇದ್ದಿದ್ರೆ 1 ಬೈ ಎಕ್ಸ್ ಬರೆದು ಕ್ಲೋಸ್, ನೆಕ್ಸ್ಟ್ ಕ್ವಶನ್ ಅಂತ ಹೇಳ್ತಿದ್ದೆ. ಬಟ್ ಎಕ್ಸ್ ಇಲ್ಲ, ಎಕ್ಸ್ ಜಾಗದಲ್ಲಿ ಬೇರೆ ಏನೋ ಇದೆ. ಆ ಬೇರೆ ಏನಿದೆ ಅನ್ನೋದನ್ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ವಾಟ್ ವಿಲ್ ಯು ಗೆಟ್? ಬೇರೆ ಏನಾದರೂ ಇದ್ದರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ ಇದ್ರೆ ಯಾಕೆ ಡಿಫ್ರೆನ್ಷಿಯೇಟ್ ಮಾಡಬಾರ್ದು ಅಂದರೆ ಆ್ಯಕ್ಚುಲಿ ಎಕ್ಸ್ ಇದ್ರೂ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಬಟ್ ಏನಾಗುತ್ತೆ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸೇ ಬರುತ್ತೆ ಅಂತಂದರೆ ಏನು? 1. ಸೊ ದೇರ್ಫೋರ್ ಡಿ ಎಕ್ಸ್ ಬೈ ಡಿ ಎಕ್ಸ್ 1 ಆಗುತ್ತಲ್ಲ, ಅದನ್ನು ಬರೆಯೋ ನೆಸೆಸಿಟಿ ಇಲ್ಲ ಅಂತ ಎಕ್ಸ್ ಇದ್ದಾಗ ನಾವು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಓಕೆ. ಇಲ್ಲ ಅಂತಂದರೆ ಎಂಡ್ವರೆಗೂ ಡಿಫ್ರೆನ್ಷಿಯೇಟ್ ಮಾಡಬೇಕು ಅನ್ನೋದೇ ರೂಲ್ ಇರೋದು. ಸೊ 1 ಬೈ ಕಾಸ್ ಇ ಪವರ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ ಮೈನಸ್ ಸೈನ್ ಎಕ್ಸ್. ಬಟ್ ಅಲ್ಲಿ ಎಕ್ಸ್ ಇಲ್ಲ, ಏನಿದೆ? ಇ ಪವರ್ ಎಕ್ಸ್. ಸೊ ಡಿಫ್ರೆನ್ಷಿಯೇಟ್ ಇ ಪವರ್ ಎಕ್ಸ್ ಒನ್ಸ್ ಅಗೇನ್. ಸೊ ವಾಟ್ ವಿಲ್ ಯು ಗೆಟ್? ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಹೊರಗಡೆ ಬರೀರಿ. ನೆಕ್ಸ್ಟ್ ಸೈನ್ ಬೈ ಕಾಸ್ ಅಂದರೆ ಏನಾಗುತ್ತೆ? ಟ್ಯಾನ್ ಇ ಪವರ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್. ಸೊ ಇ ಪವರ್ ಎಕ್ಸ್ನ ಮುಂದೆ ಬರೆದು ಈ ರೀತಿ ಬರಿಬೋದು. ಅರ್ಥ ಆಯ್ತಲ್ಲ? ಯಾಕೆ ಮುಂದೆ ಬರೆದೆ ಅಂದರೆ ಈ ಕಡೆ ಬರಿಬೋದು, ಬಟ್ ಅದು ಕನ್ಫ್ಯೂಸ್ ಆಗುತ್ತೆ. ಟ್ಯಾನ್ ಹಿಂದೆ ಏನೋ ಒಂದು ಆ್ಯಂಗಲ್ಲ ಅಂತ. ಓಕೆ.
ದಿಸ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ದಿಸ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ದೇರ್ ಫೋರ್ ಇದನ್ನು ಸ್ಟಾರ್ಟಿಂಗಲ್ಲಿ ಬರ್ತಿದ್ದೀನಿ. ಅರ್ಥ ಆಯ್ತಲ್ಲ? ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೊ ಆನ್ ಇ ಪವರ್ ಎಕ್ಸ್ ಪವರ್ 5 ಇದೆ. ರೈಟ್. ಸೊ ಹೆಂಗೆ ಮಾಡ್ತೀರಾ ಇದನ್ನು? ತುಂಬ ಚೆನ್ನಾಗಿದೆ ಈ ಕ್ವಶನ್ ಕೂಡ. y ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಾಟ್ 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 ಇ ಪವರ್ ಎಕ್ಸ್ ಟು ದ ಪವರ್ ಆಫ್ 5 ಅಂದರೆ ಇ ಪವರ್ ಎಕ್ಸ್ ಕ್ಯೂಬ್ ಇ ಪವರ್ ಎಕ್ಸ್ ಪವರ್ 4 ಅಂದರೆ ಜಸ್ಟ್ ಪವರ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ಸೊ ನೀವು ಡಿಫ್ರೆನ್ಷಿಯೇಟ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ? ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಅಪ್ಲೈ ಮಾಡಿ ಒಂದೊಂದಕ್ಕೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇ ಪವರ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಕ್ಯೂಬ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಪವರ್ 4 ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಪವರ್ 5. ಕರೆಕ್ಟಾ? ಈಗ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಇ ಪವರ್ ಎಕ್ಸೇ ಆಗುತ್ತೆ ಪ್ಲಸ್ ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇ ಪವರ್ ಎಕ್ಸೇ ಆಗುತ್ತೆ. ಆದರೆ ಅಲ್ಲಿ ಎಕ್ಸ್ ಇಲ್ಲ, ಇನ್ನೊಂದು ಏನಿದೆ ಅಂದರೆ ಎಕ್ಸ್ ಸ್ಕ್ವೇರ್ ಇದೆ. ದೇರ್ ಫೋರ್ ಡಿಫ್ರೆನ್ಶಿಯೇಟ್ ಎಕ್ಸ್ ಸ್ಕ್ವೇರ್ ಅಗೇನ್ ಪ್ಲಸ್ ಇ ಪವರ್ ಎಕ್ಸ್ ಕ್ಯೂಬ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್. ಅಲ್ಲಿ ಎಕ್ಸ್ ಇಲ್ಲ, ಎಕ್ಸ್ ಬಿಟ್ಟು ಬೇರೆದಿದೆ ಅಂದರೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿ ಪ್ಲಸ್ ಇ ಪವರ್ ಎಕ್ಸ್ ಟು ದ ಪವರ್ ಆಫ್ 4 ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಸಮಥಿಂಗ್ ಅಂದರೆ ಇ ಪವರ್ ಅದನ್ನು ಬರೀತೀರಿ ನೀವು. ಆದರೆ ಅದು ಸಮಥಿಂಗ್ ಎಕ್ಸ್ ಬಿಟ್ಟು ಬೇರೆದಿದೆ ಅಂದರೆ ಏನು ಮಾಡ್ತೀರಾ? ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಅರ್ಥ ಆಯ್ತಲ್ಲ? ಪ್ಲಸ್ ಇ ಪವರ್ ಎಕ್ಸ್ ಟು ದ ಪವರ್ ಆಫ್ 5 ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ 5 ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಈಗ ಕ್ಲೀನಾಗೆ ಬರೀರಿ ಆನ್ಸರು ಇ ಪವರ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಈಸ್ 2x e power x square plus x cube differentiation 3x square e power x cube plus x power 4 differentiation 4x cube e power x to the power of 4 plus x power 5 differentiation 5x to the power of 4 e power x power 5. ಕರೆಕ್ಟ್ ಇದೆಯಾ? ಸೊ ದಿಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡ್ತೀರಾ? ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಸಿಂಪಲ್ ಇದೆ. ಓಕೆ, ನಥಿಂಗ್ ಬಿಗ್ ಡೀಲ್. ಜಸ್ಟ್ ಚೈನ್ ರೂಲ್ ಪರ್ಫೆಕ್ಟಾಗಿ ಗೊತ್ತಿದ್ರೆ ಬರೀತೀರಾ. ರೈಟ್. ಕಮಿಂಗ್ ಟು ಕ್ವೆಶನ್ ನಂಬರ್ 7. ಇದು ಕೂಡ ಚೆನ್ನಾಗಿದೆ ಕ್ವೆಶನ್ನು, ಅಬ್ಸರ್ವ್ ಮಾಡಿ. ಏನಿದೆ? ಲೆಟ್ ವೈ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಇ ರೂಟ್ ಎಕ್ಸ್. ಕರೆಕ್ಟ್ ಇದೆಯಾ? ಆ್ಯಂಡ್ ಎಕ್ಸ್ ವ್ಯಾಲ್ಯೂ ಈಸ್ ಡೆಫಿನೆಟ್ಲಿ ಗ್ರೇಟರ್ ದ್ಯಾನ್ 0. ಯಾಕೆ? ರೂಟ್ ಒಳಗಡೆ ವ್ಯಾಲ್ಯೂಸ್ ನೆಗೆಟಿವ್ ಇರಬಾರ್ದು. ಹಾಗಾಗಿ ಈ ಕಂಡೀಷನ್ ಅವ್ರು ಕೊಟ್ಟಿರೋದು. ನಾವು ಇಫ್ ಯು ಡಿಫ್ರೆನ್ಶಿಯೇಟ್, ಎಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್, ರೂಟ್ ಆಫ್ ಸಮಥಿಂಗ್ ಅಂತ ಅಂದರೆ ಅದರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಹೇಳಿ? 1/2 ರೂಟ್ ಎಕ್ಸ್ 1/2 ರೂಟ್ ಎಕ್ಸ್. ಆದರೆ ಅದ್ರ ರೂಟ್ ಒಳಗಡೆ ಎಕ್ಸ್ ಇಲ್ಲ, ಬೇರೆದಿದೆ. ಬೇರೆ ಏನಿದೆ ಅದನ್ನು ಏನು ಮಾಡ್ತೀರಾ? ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಸೊ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಒಳಗಡೆ ಇರೋದಲ್ವಾ, ಸೊ ರೂಟ್ ಬರೆಯಂಗಿಲ್ಲ, ಇ ಪವರ್ ರೂಟ್ ಎಕ್ಸ್. ಕರೆಕ್ಟ್. ನಾವು ಅಗೇನ್ 1/2 ರೂಟ್ ಇ ರೂಟ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇ ಪವರ್ ಎಕ್ಸೇ ಆಗುತ್ತೆ. ಆದರೆ ಅದು ಎಕ್ಸ್ ಇಲ್ಲ, ಬೇರೆ ಏನೋ ಇದೆ. ಬೇರೆ ಏನೋ ಇದ್ದರೆ ಅದನ್ನು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಆ ಬೇರೆ ಏನು ಅಂತಂದರೆ ರೂಟ್ ಎಕ್ಸ್ ಇದೆ, ಹೌದಲ್ವಾ? ಸೊ ನಾವು ವಾಟ್ ವಿಲ್ ಯು ಡೂ? ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1/2 ರೂಟ್ ಇ ರೂಟ್ ಎಕ್ಸ್ ಇಂಟು ಇ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/2 ರೂಟ್ ಎಕ್ಸ್. ಅರ್ಥ ಆಯ್ತಲ್ಲ? ಏನು ಮಾಡಿದ್ದೀರಾ ನೀವು? ರೂಟ್ ಎಕ್ಸ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ದೀರಾ. ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 1/2 ರೂಟ್ ಎಕ್ಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ದೇರ್ ಫೋರ್ ಏನು ಮಾಡ್ತೀರಾ? ಜಸ್ಟ್ ಇದನ್ನು ನ್ಯೂಮರೇಟರ್ 1 ಇಂಟು ಇ ಪವರ್ ರೂಟ್ ಎಕ್ಸ್ ಇಂಟು 1 ಅಂತ ಅಂದರೆ ಏನಾಗುತ್ತೆ? ಇ ಪವರ್ ರೂಟ್ ಎಕ್ಸ್. 2 ಇಂಟು 2 4 ರೂಟ್ ಎಕ್ಸ್ ಇಂಟು ರೂಟ್ ಇ ಪವರ್ ರೂಟ್ ಎಕ್ಸ್, ಇ ಪವರ್ ರೂಟ್ ಎಕ್ಸ್. ಅರ್ಥ ಆಯ್ತಲ್ಲ? ಸೊ ಇನ್ನೂ ಡೆಪ್ತಾಗಿ ಕೆಲವರು ಏನು ಮಾಡಿಬಿಡ್ತಾರೆ, ಅರ್ಥ ಆಗುತ್ತೆ ಅಂತಂದರೆ ಓಕೆ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲೇ ದಿ ಎಂಡ್ ಮಾಡಿ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಇ ಪವರ್ ರೂಟ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ರೂಟ್ ಆಫ್ ಇ ರೂಟ್ ಎಕ್ಸ್ ಇಂಟು ರೂಟ್ ಆಫ್ ಇ ರೂಟ್ ಎಕ್ಸ್. ಅಂದರೆ ಇದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಡಿನಾಮಿನೇಟರ್ ಅಷ್ಟೇ, ಅದು ನ್ಯೂಮರೇಟರಿಗೆ ಬರುತ್ತೆ. ಅದನ್ನು ಕ್ಯಾನ್ಸಲ್ ಮಾಡೋಕ್ಕಂತ ಆ ರೀತಿ ಬರೀತಾರೆ. ಇನ್ ಕೇಸ್ ನಿಮಗೆ ಅರ್ಥ ಆಗಲ್ಲ ಅಂತಂದರೆ ಪ್ಲೀಸ್ ಡೂ ನಾಟ್ ವರಿ. ಓಕೆ, ಡೋಂಟ್ ರೈಟ್ ಇಟ್, ಎಂಡ್ ಹಿಯರ್ ಇಟ್ ಸೆಲ್ಫ್. ರೈಟ್. ಕಮಿಂಗ್ ಟು ಕ್ವೆಶನ್ ನಂಬರ್ 8. ಇದು ಕೂಡ ಚೆನ್ನಾಗಿದೆ ಕ್ವೆಶನ್. ಏನಿದೆ ಅಬ್ಸರ್ವ್ ಮಾಡಿ. ಲಾಗ್ ಆಫ್ ಲಾಗ್ ಎಕ್ಸ್ ಇದೆ, ಹೌದಲ್ವಾ? ಸೊ ಏನಿದೆ? ಲಾಗ್ ಆಫ್ ಲಾಗ್ ಎಕ್ಸ್. ವೆರಿ ನೈಸ್ ಕ್ವೆಶನ್. ಸೊ ಏನಾಗುತ್ತೆ ಹೇಳಿ ನೀವೇ ಡಿಫ್ರೆನ್ಶಿಯೇಟ್ ಮಾಡಿ. ಡಿ ವೈ ಬೈ ಡಿ ಎಕ್ಸ್ ಮಾಡಿದ್ರೆ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/log x. ಆದರೆ ಅಲ್ಲಿ ಎಕ್ಸ್ ಇಲ್ಲ, ಬೇರೆ ಏನಿದೆ? ಆ ಬೇರೆ ಏನು?
dy dx of log x. So therefore what is log x differentiation? 1 by x ತಾನೆ. Therefore total answer 1 by x into log x. This is the direct answer. Okay, anta difficult ಏನಿಲ್ಲ. You can easily solve this question. Coming to question number 9, what is there is cos x by log x. Y is equal to cos x by log x. ಇದು ಕೂಡ ಚೆನ್ನಾಗಿದೆ, u by v rule. So dy by dx is equal to denominator into numerator differentiation. ನಾನು ಡೈರೆಕ್ಟ್ ಆಗಿ ಬರ್ತಾ ಇದ್ದೀನಿ. ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ cos x ಇಂದ ಏನಾಗುತ್ತೆ ಮೈನಸ್ sin x ಮೈನಸ್ ಡಿನಾಮಿನೇಟರ್ ಇಂಟು ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ ಆಯ್ತಾ, ಮೈನಸ್ ನ್ಯೂಮರೇಟರ್ into denominator differentiation, that is nothing but log x differentiation ಏನಾಗುತ್ತೆ 1 by x ಆಗುತ್ತೆ, divided by log x whole square. So finally ಏನಾಗುತ್ತೆ ನೋಡಿ, dy by dx is equal to minus sin x log x minus sin x log x minus 1 by x ಅಥವಾ cos x by x divided by log x whole square. ರೈಟ್, ಕೆಲವೊಬ್ರು ಇಲ್ಲಿ ಎಕ್ಸ್ ಇದೆಯಲ್ಲ, ಈ ಎಕ್ಸ್ನ ಡಿನಾಮಿನೇಟರ್ ಇಲ್ಲಿ ತಗೊಂತಾರೆ, ಎಲ್ಸಿಯಂ ತಗೊಂಡು ಇಲ್ಲೇನಿದೆ 1 ಇದೆಯಾ, 1 ಮತ್ತು ಎಕ್ಸಿಗೆ ಎಲ್ಸಿಯಂ ಎಕ್ಸ್. ಸೊ ದೇರ್ ಫೋರ್ ವಾಟ್ ವಿಲ್ ಯು ಗೆಟ್ ಮೈನಸ್ ಈ ಎಕ್ಸ್ ಇಲ್ಲಿ ಮಲ್ಟಿಪ್ಲೈ ಆದರೆ ಮೈನಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆಸ್ ಇಟ್ ಈಸ್ ಇರುತ್ತೆ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಡಿ ವೈ ಬೈ ಡಿ ಎಕ್ಸ್. ಅರ್ಥ ಆಯ್ತಲ್ಲ. ಸೊ ಜಸ್ಟ್ ಎಲ್ ಸಿ ಎಮ್ ತೊಗೊಂಡಿದ್ದಾರೆ, ಇಲ್ಲಿರೋ ನಂಬರ್ನ ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ. ಸೊ ಎಲ್ ಸಿ ಎಮ್ ತೊಗೊಂಡ್ರೆ ನಾನು ಕೆಳಗೆ ಕಳಿಸ್ಬೋದು, ಕರೆಕ್ಟಾ? ಅದು ಜಸ್ಟ್ ಸಿಂಗಲ್ ಟರ್ಮ್ ಅಷ್ಟೇ, ಅಂದರೆ ಇದಷ್ಟೇ ಆಗಿದ್ದಿದ್ರೆ ಡೈರೆಕ್ಟಾಗಿ ಎಕ್ಸ್ ಕೆಳಗೆ ಬರೀತಿದ್ದೆ, ಆದರೆ ಇಲ್ಲಿ 2 ಟರ್ಮ್ಸ್ ಇದ್ದಾವೆ, ಹಾಗಾಗಿ ನಾನು ಎಲ್ ಸಿ ಎಮ್ ತೊಗೊಳ್ಳೇಬೇಕು. ಓಕೆ, ರೈಟ್. ಕ್ವೆಶನ್ ನಂಬರ್ 10 ಸಾಲ್ವ್ ಮಾಡ್ತೀರಾ, ಟ್ರೈ ಮಾಡ್ತೀರಾ ನೀವೇ? ಪ್ಲೀಸ್ ಟ್ರೈ, ಯು ಮೈಟ್ ಗೆಟ್ ದ ಆನ್ಸರ್, ಪ್ಲೀಸ್ ಟ್ರೈ. ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ಸಿಗಲಿಲ್ಲ ಅಂದರೆ ರೆಸ್ಯೂಮ್ ಮಾಡಿ. ಸೊ y ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಕೊಟ್ಟಿದ್ದಾರಾ. ಸೊ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಕಾಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಆದರೆ ಅಲ್ಲೇನಿದೆ, ಎಕ್ಸ್ ಬಿಟ್ಟು ಬೇರೆದಿದೆ. ಸೊ ಬೇರೆದೇನಿದೆ ಅನ್ನೋದನ್ನು ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಲಾಗ್ ಎಕ್ಸ್ ಪ್ಲಸ್ e power x which is equal to minus sin log x plus e power x into differentiation of log x is 1 by x plus differentiation of e power x is e power x. ಅರ್ಥ ಆಯ್ತಲ್ಲ? ಸೊ ನೀವೇನು ಮಾಡ್ತೀರಾ, ಈಗ ಇದನ್ನು ಅಲ್ಜಿಬ್ರೈಕ್ ವ್ಯಾಲ್ಯೂ ಅಲ್ಲ, ಸೊ ಬೇಕಿದ್ರೆ ಸ್ಟಾರ್ಟಿಂಗಲ್ಲಿ ಬರೀಬಹುದು. ದಟ್ ಈಸ್ ನಥಿಂಗ್ ಬಟ್ ಯು ಕ್ಯಾನ್ ಕನ್ಕ್ಲೂಡ್ ಇನ್ ಎ ಪ್ರಾಪರ್ ವೇ. dy by dx is equal to minus 1 by x plus e power x into sin of log x plus e power x. ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ದಟ್ಸ್ ಇಟ್, ಆ್ಯಂಡ್ ದಿಸ್ ಕಂಪ್ಲೀಟ್ಸ್ ಯುವರ್ 4th ಎಕ್ಸಸೈಸ್ ಆಲ್ಸೋ. ಅರ್ಥ ಆಯ್ತಲ್ಲ? 4th ಎಕ್ಸಸೈಸ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ವಿಲ್ ಗೋ ವಿತ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ಅಂದರೆ ಲಾಗ್ ಯಾವಾಗ ಅಪ್ಲೈ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಸೊ ಅದ್ರ ಬಗ್ಗೆ ಏನು ಮಾಡೋಣ, ಕ್ವೆಶನ್ಸ್ ಇದ್ದಾವೆ ಒಂದಿಷ್ಟು, ಎಷ್ಟಿದೆ, 18 ಕ್ವೆಶನ್ಸ್ ಇದೆಯಾ? ಓಕೆ, 18 ಕ್ವೆಶನ್ಸ್ ಕೂಡ ಸಾಲ್ವ್ ಮಾಡೋಣ. ಆ್ಯಂಡ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ವುಡ್ ಬಿ, ಪ್ಲೀಸ್ ಟ್ರೈ ಎಕ್ಸಾಂಪಲ್ ಪ್ರಾಬ್ಲಮ್ಸ್. ಎಕ್ಸಾಂಪಲ್ ಪ್ರಾಬ್ಲಮ್ಸಲ್ಲಿ y is equal to ಎಕ್ಸ್ ಪವರ್ ಸೈನ್ ಎಕ್ಸ್ ಇಂಪಾರ್ಟೆಂಟ್ ಇದೆ, ಟ್ರೈ ಮಾಡಿ. ಈವನ್ ದಿಸ್ ಈಸ್ ರೇರ್ ಬಟ್ ಸ್ಟಿಲ್ ಜಸ್ಟ್ ಒಂದ್ಸರಿ ನೋಡಿ. ಓಕೆ, ದಿಸ್ ಇಂಪಾರ್ಟೆಂಟ್. ಈ ರೀತಿ ನೀವೇನು ಮಾಡಬೇಕು, ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ನಾನು ಎಕ್ಸಸೈಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ನೀವಾಗೇ ಸಾಲ್ವ್ ಮಾಡಬೇಕು. ಅವಾಗ ನಿಮಗೇನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಈಸಿ ಕೂಡ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ದೇರ್ ಫೋರ್ ಅಷ್ಟೇ. ಸೊ ಫಾರ್ ಟುಡೇಸ್ ಕ್ಲಾಸ್ ಇಟ್ಸ್ ಓಕೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ರಿಮೈನಿಂಗ್ ಎಕ್ಸಸೈಸ್, ದಟ್ ಟು ನಥಿಂಗ್ ಬಟ್ ನೆಕ್ಸ್ಟ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ ವಿತ್ ಫಸ್ಟ್ ಕಾನ್ಸೆಪ್ಟ್. ಓಕೆ, so just as I always tell you, I am not God, I am human being. There are chances that I might have committed mistakes by writing mistakenly writing +1 in place of -1. So these are the silly mistakes which you must be able to correct.
ಓಕೆ, ನೀವು ಕರೆಕ್ಟ್ ನಿಮಗೇನಾದರೂ ಈ ಥರ ಐಡೆಂಟಿಫೈ ಆಯಿತು ಮಿಸ್ಟೇಕ್ ಇದೆ ಅಂತ ಅಂದರೆ ನೀವೇನು ಮಾಡಬೇಕು, ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಾಮೆಂಟ್ ಮಾಡಿ. ಅದನ್ನು ನಾನೇನು ಮಾಡಿಬಿಡ್ತೀನಿ, ಹಾರ್ಟ್ ಲೈಕ್ ಮಾಡ್ತೀನಿ. ಲೈಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಬೇರೆ ಸ್ಟೂಡೆಂಟ್ಸಿಗೆ ರೆಕಗ್ನೈಸ್ ಆಗುತ್ತೆ, ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಆ್ಯಂಡ್ ದಟ್ಸ್ ಇಟ್. ವಿಡಿಯೋ ಯಾವ ರೀತಿ ಇತ್ತು, ಲೆಕ್ಚರ್ ಯಾವ ರೀತಿ ಇತ್ತು ಅನ್ನೋದನ್ನು ದಯವಿಟ್ಟು ಒಪಿನಿಯನ್ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಓಕೆ, and keep motivating me, because your comments are the only thing that keeps me motivating, and keep sharing also. Okay, so that's all for today. Thank you so much. God bless you.